Ritesh, you're there? Yes, Nita, I'm here. Yeah. Can you please come on the video and start the. Thanks. Good evening, all. Ritesh, we can start off. Yeah.
Hello teachers, good evening. So thank you so much ಎಲ್ಲರೂ ಆನ್ ಟೈಮ್ ಜಾಯಿನ್ ಆಗಿದ್ದಕ್ಕೆ. ಒಂದು ಸ್ವಲ್ಪ ಟೀಚರ್ಸ್ ಇನ್ನೂ ಜಾಯಿನ್ ಆಗೋರಿದ್ರು, ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಐ ಥಿಂಕ್ ನಾವೀಗ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇಯರ್ 2 ಲೈಕ್ ಕ್ಲಾಸ್ ಟೀಚರ್ಸ್ ಗುಡ್ ಈವ್ನಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅನುಷ, ನಿಮ್ಮ ಇದು ಮೈಕಿನಿಂದ ಏನೋ ಎಕೋ ಬರ್ತಾ ಇದೆ. ಸೊ ಹಾಗಾಗಿ ರಿತೇಶ್ ಅವರೇ ಸ್ವಲ್ಪ ನೀವು ಸ್ಟಾರ್ಟ್ ಮಾಡ್ತೀರಾ? ಹಾಯ್, ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಕ್ಯಾನ್ ಎನಿವನ್ ಹಿಯರ್ ಮೀ? ಎಲ್ಲಾರು ಕೇಳಿಸ್ತಾ ಆಗಿದ್ರೆ ಎಲ್ಲಾರು ಥಮ್ಸ್ ಅಪ್ ಕೊಡಿ, ರಿಯಾಕ್ಷನ್ ಕ್ಲಿಕ್ ಮಾಡಿ, ಅಲ್ಲಿ ಥಮ್ಸ್ ಅಪ್ ಇರುತ್ತೆ. ಸೊ ಯಾರ ನನ್ಗೆ ಕೇಳ್ಬೋದು, ಎಲ್ಲಾರು ಥಮ್ಸ್ ಅಪ್, ಹಾಯ್, ಹೆಲೋ ಏನ್ ಬೇಕಾದ್ರೂ ಹಾಕ್ಬೋದು. ನೋಡೋಣ ಎಷ್ಟು ಜನರಿಗೆ ನನ್ ವಾಯ್ಸ್ ಕೇಳಿಸ್ತಾ ಇದೆ. ಥ್ಯಾಂಕ್ಸ್ ಗೋಪಾಲ್ ಕೃಷ್ಣ ಸರ್, ಗಗನ್ ಅವರೇ, ರೋಷನ್ ಮ್ಯಾಮ್, ಥ್ಯಾಂಕ್ಸ್ ಮಹಾದೇವ್ ಸ್ವಾಮಿ, ಶಿವಕುಮಾರ್, ರಮೇಶ್ ಆಲ್ಸೋ ಕ್ಯಾನ್ ಹಿಯರ್ ಮೀ, ವಂಡರ್ಫುಲ್, ಥ್ಯಾಂಕ್ ಯು. ಬೇರೆ ಯಾರು ತೋರ್ಸಿಲ್ಲ ನನ್ ಮಾತು ಕೇಳ್ತಾ ಇಲ್ಲ, ನನ್ ವಾಯ್ಸ್ ಕೇಳ್ತಾ ಇಲ್ಲ ಅಂತ. ಥ್ಯಾಂಕ್ಸ್ ನಂಜೇಗೌಡ ಅವರು. ಹರೀಶ್ ಆಲ್ಸೋ ಸೆಡ್ ಹಿ ಕ್ಯಾನ್ ಲಿಸನ್ ಟು ಮೀ. ಯಮುನಾ ಅವರು ಹೂ ಅಂದಿದ್ದಾರೆ, ವಂಡರ್ಫುಲ್. Yeah, we will start soon. So Anita, if it's okay, we can start off. Yes, please Ritesh. Yeah, thank you. ಯಾರೋ ಜಾಯಿನ್ ಮಾಡಿದ್ದೀರಾ, ಥ್ಯಾಂಕ್ ಯು. ಟೀಚರ್ಸ್ ಇನ್ನೂ ಜಾಯಿನ್ ಆಗ್ತಾ ಇದ್ದಾರೆ, ಅವ್ರು ಜಾಯಿನ್ ಆಗ್ತಾ ಇರ್ಲಿ, ನಾವು ನಮ್ಮ ಸೆಷನ್ ನ ಮುಂದೆ ಕಂಟಿನ್ಯೂ ಮಾಡ್ತಾ ಇರೋಣ. So let me share my presentation. So ಎಲ್ಲರಿಗೂ ಸ್ವಾಗತ. ಇವತ್ತಿನ ವೆಬಿನಾರ್ ವಿಲ್ ಬಿ ಆನ್ ಅಪ್ರೋಚಸ್ ಟು ಟೀಚಿಂಗ್ ಇನ್ 21st century ಕ್ಲಾಸ್ ರೂಮ್. ಅದರಲ್ಲಿ ನಾವು ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಈ ವಿಧಾನಗಳ ಬಗ್ಗೆ ಟೀಚರ್ ಓರಿಯೆಂಟೇಷನ್ ಅಲ್ಲಿ ಎಲ್ಲಾದ್ರೂ ಕೇಳಿದ್ದೀರಾ? 21st century ಟೀಚಿಂಗ್ ಲರ್ನಿಂಗ್ ಮೆಥಡ್ಸ್, ಅಪ್ರೋಚಸ್ ಯಾರು ಕೇಳಿದ್ದೀರಾ? ಯು ಕ್ಯಾನ್ ಗಿವ್ ಅ ಥಮ್ಸ್ ಅಪ್. ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಶೇರ್, ಅನ್ಮ್ಯೂಟ್ ಮಾಡು ಕೂಡ ನಮ್ಗೆ ಹೇಳ್ಬೋದು. ಇದು ಮೊದಲೇ ಬಾರಿ ಕೇಳಿಸ್ತಾ ಇರೋದಾ ಅಥವಾ ನೀವು ಮುಂಚೆನೂ ಇದ್ರ ಬಗ್ಗೆ ಕೇಳಿದ್ದೀರಾ? ಏನ್ ಅನ್ಸುತ್ತೆ? ಚಾಟ್ ಬಾಕ್ಸ್ ಅಲ್ಲೂ ನೀವು ಪ್ರತಿಕ್ರಿಯೆ ತೋರಿಸಬಹುದು. ಯು ಕ್ಯಾನ್ ಶೋ ಇನ್ ಆಡಿಯೋ ಆಲ್ಸೋ, ಅನ್ಮ್ಯೂಟ್ ಮಾಡ್ಕೊಂಡು. ಓಕೆ, ನಂಜೇಗೌಡ ಸರ್ ಹೇಳಿದ್ದಾರೆ, ಅವ್ರು ಕೇಳಿದ್ದಾರೆ ಅಂತ. ಎಸ್, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಇಸ್ ಒನ್ ಫೋಕಸ್ ಮಾಡ್ತೀವಿ. ನಾನು ಬಗ್ಗೆ ಟೀಚರ್ ಓರಿಯೆಂಟೇಷನ್ ಅಲ್ಲಿ ಎಲ್ಲ ಹೇಳಿದ್ದೀರಾ? 21st century ಟೀಚಿಂಗ್ ಲರ್ನಿಂಗ್. ಥ್ಯಾಂಕ್ ಯು. ಎಸ್, ದಟ್ ಈಸ್ ಒನ್ ಆಫ್ ದ ಪ್ಲೇಸಸ್. ಟೀಚರ್ ಓರಿಯೆಂಟೇಷನ್ ಅಲ್ಲಿ ನಾವು ಡೆಫಿನೆಟ್ಲಿ ಅದನ್ನ ಅಪ್ರೋಚ್ ಮಾಡಿದ್ವಿ, ಎಲ್ಲಾರ್ಗು ಹೇಳಿದ್ವಿ. ಗಿರೀಶ್ ಅವ್ರು ಹೇಳ್ತಿದ್ದಾರೆ, ಜೆಂಡರ್ ಬಯಾಸ್ ಅಲ್ಲೂ ಕೂಡ ಹೇಳಿದ್ವಿ. ರೋಷನ್ ಮ್ಯಾಮ್ ಹೇಳ್ತಾರೆ, ವೆಬಿನಾರ್ಸ್ ಅಲ್ಲೂ ಮತ್ತೆ ವರ್ಕ್ಶಾಪ್ಸ್ ಅಲ್ಲೂ ಕೂಡ ಇದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಅಂತ. ವಂಡರ್ಫುಲ್, ಥ್ಯಾಂಕ್ಸ್ ಆಲ್ ಆಫ್ ಯು. ಯಾ, ಲೆಟ್ಸ್ ಬಿಗಿನ್. ಈ ಒಂದು ವಿಡಿಯೋ ನಾನು ಕಳಿಸಿದ್ದೆ ಎಲ್ಲಾರ್ಗು. ಓಕೆ, ಸೊ ಅನುಷಾ, ಯು ಕ್ಯಾನ್ ಆಕ್ಟಿವೇಟ್ ಯುವರ್ ಫಸ್ಟ್ ಪೋಲ್. ಎಷ್ಟು ಜನ ಈ ವಿಡಿಯೋನ ನೋಡಿದ್ದೀರಾ? ದಿಸ್ ವಾಸ್ ಆನ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಸೊ ಇಲ್ಲಿ ಇಲ್ಲವರಲ್ಲಿ whoever has attended, whoever is attending, ಎಷ್ಟು ಜನ ಈ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ವಿಡಿಯೋನ ನೋಡಿದ್ದೀರಾ? ಅನುಷಾ, ಕ್ಯಾನ್ ಯು ಆಕ್ಟಿವೇಟ್ ದ ಪೋಲ್? Yes, Ritesh, it is acting. So ಇಲ್ಲಿ ಎಸ್, ಸೊ ಪೋಲ್ ಅಲ್ಲಿ ಸಿಂಪಲ್ ಆಗಿದೆ, ಎಸ್ ಇದೆ, ನೋ ಇದೆ, ಯೆಟ್ ಟು ವಾಚ್ ಅಂತ ಇದೆ. ನೀವು ಅದನ್ನ ಕ್ಲಿಕ್ ಮಾಡಿ
ನಿಮ್ ಪ್ರತಿಕ್ರಿಯೆ ತೋರಿಸ್ಬೋದು. 20 seconds ವೇಟ್ ಮಾಡೋಣ. ಯಾರು ರೆಸ್ಪಾಂಡ್ ಮಾಡ್ತಾರೆ ರೆಸ್ಪಾಂಡ್ ಮಾಡಿ. ವಿಲ್ ಕ್ಲೋಸ್ ದ ಪೋಲ್ ಅಂಡ್ ನೋಡೋಣ ಇದ್ದವರಲ್ಲಿ ಎಷ್ಟು ಜನ ಆ ವಿಡಿಯೋನ ನೋಡಿದೀರಾ ಅಂತ. In exactly 20 seconds you can go. ಯಾರು ಆಲ್ರೆಡಿ ನೋಡಿದೀರಾ ನಿಮ್ಮ ಯಾರು ಎಸ್ ಅಂತ ಹೇಳಿದೀರಾ, ಕ್ಯಾನ್ ಯು ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಶೇರ್ ನೀವು ವಿಡಿಯೋದಲ್ಲಿ ಏನೇನ್ ನೋಡಿದೀರಾ, ಏನೇನ್ ಕಲ್ತಿದ್ದೀರಾ, ಏನೇನ್ ಅಬ್ಸರ್ವ್ ಮಾಡಿದೀರಾ ಅಂತ. Yeah, Anusha, you can close the poll now. In 5 seconds, 5, 4, 3, 2, 1 ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ and share the results with everyone. Yeah, whoever, can you close the poll? So ಯಾರು ವಿಡಿಯೋನ ನೋಡಿದೀರಾ, ಯಾರು ವಿಡಿಯೋನ ನೋಡಿದೀರಾ, can you tell what did you learn, what did you observe in the video? Yeah, ಈ ವಿಡಿಯೋ ಯಾರ ನೋಡಿದೀರಾ, ಈ ಎರಡು ಕ್ವಶನ್ ಎಸ್ಪೆಷಲಿ ದ ಫಸ್ಟ್ ಟು ಕಂಪೇರ್ ಮಾಡಿ ನೋಡಿ. ಟೀಚರು ಈ ತರ ಕ್ಲಾಸ್ ರೂಮ್ ಅಲ್ಲಿ ಯಾವ ರೋಲ್ ನ ಆಡ್ತಿದ್ದಾರೆ, ವಾಟ್ ಇಸ್ ದೇರ್ ರೋಲ್, ವಾಟ್ ಇಸ್ ದೇರ್ ಮೇನ್ ಫಂಕ್ಷನ್ ಇನ್ ದಿಸ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಇರೋ ಕ್ಲಾಸ್ ರೂಮ್ ಅಲ್ಲಿ. ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ ಈ ಕ್ಲಾಸ್ ರೂಮ್ ಅಲ್ಲಿ, ಟೀಚರ್ ಏನ್ ಮಾಡ್ತಿದ್ದಾರೆ, ಸ್ಟೂಡೆಂಟ್ ಏನ್ ಮಾಡ್ತಿದ್ದಾರೆ ಈ ಕ್ಲಾಸ್ ರೂಮ್ಸ್ ಅಲ್ಲಿ. Nanjegowda sir, if you have seen, can you share your response? ಹಾ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಉತ್ತರನ ಹೇಳ್ಬೋದು ಸರ್. ನಂಜೇಗೌಡ ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ನೀವೇನಾದ್ರು ಹೇಳ್ತಾ ಇದ್ರೆ ನಮ್ಗೆ ಕೇಳ್ತಾ ಇಲ್ಲ, ನೀವಿನ್ನೂ ಮ್ಯೂಟ್ ಅಲ್ಲೇ ಇದ್ದೀರಾ. Ritesh, ಆ ಪೋಲ್ ಕ್ವೆಶ್ಚನ್ ಮುಗಿಸ್ಬಿಟ್ಟು ಅದ್ಮೇಲೆ ನೋ ಅಂತ ಜಾಸ್ತಿ ರೆಸ್ಪಾನ್ಸಸ್ ಬಂದಿದೆ. ಸೊ ಕ್ಯಾನ್ ವಿ ಸಿ ದ ವಿಡಿಯೋ, Ritesh? Okay. We will see a snippet of that video a while and then we will return to this. Hold on. I'm Tom Gibson. And I'm Patrick Frazier. And we are both teachers here at the Cabelli School. I've been teaching in an inquiry-based learning style of teaching for about the last year and a half. Patrick's been doing something really similar called problem-based learning for over 3 years, I believe. What is problem-based learning and why do you choose to use that? Problem-based learning is collecting and writing a set of problems that are scaffolded in a certain way so that students can come to their own understanding, work through problems really by themselves. So it removes the teacher from the center of the classroom. I almost never lecture. If I do, it's about a specific problem. But really it takes the power and puts it in the hands of the students instead of just me doing examples and then handing out worksheets. And that's the reason why I started doing it, because whenever I was teaching conventionally with a textbook, I felt like I didn't really get to hear from my students very often, and it was really, honestly, it was just really boring. It wasn't as exciting, and to fall in love with math, you have to really own it. And I felt like I wasn't having that happen in my classroom. And as soon as I started doing problem-based learning, I saw it happen. I was like, I have to do this. And we're going to be taking a look at some videos of Patrick kind of doing this style of teaching.
in those videos, what kind of problem are we going to see and why did you pick that problem? Yeah, so this problem doesn't use any new content. It's just Pythagorean theorem. That's all it is. And they did that months and months ago, but they haven't seen it explicitly in a while. And they haven't seen it used in a problem in this clever kind of way. And they're probably going to look at it and think that they don't know how to do it, but they do. And that's why I chose it. And it's a really fun problem. Okay, well, let's take a look. Because Okay, go ahead and have a seat. All right, Kate, so walk us through what you're thinking. okay. So just as a diagram, this is the rope. When it's hanging down to the floor, it just barely reaches the floor. This is it when it's touching the wall. It's 3 inches above the floor and it's 4 feet from the wall when it's hanging. And I didn't really know where to go from this from here, but I was thinking that you could do something like this. But I couldn't figure out how to find the slope of this line or how to find like this actual triangle. So any help would be really great. Okay. So your diagram's awesome. I have a suggestion. Yes. Ritesh, ವಾಯ್ಸ್ ಕೇಳಿಸ್ತಾ ಇಲ್ಲ ವಿಡಿಯೋ ಅಲ್ಲೇ. What about now? ಬಂದಿಲ್ಲ ವಿಡಿಯೋ. Oh, hold on. What about now? Oh, hold on. So you are not able to listen to the audio throughout or only now? The beginning it was good, but now for 2-3 minutes it was not there. Oh, acha. Okay, I'm going to try sharing this again. I'm going to put it back to the point where the students are starting to solve the problem. Go ahead and have a seat. All right, Kate, so walk us through what you're thinking. Okay. So just as a diagram, this is the rope. When it's hanging down to the floor, it just barely reaches the floor. This is it when it's touching the wall. It's 3 inches above the floor and it's 4 feet from the wall when it's hanging. And I didn't really know where to go from this from here, but I was thinking that you could do something like this. But I couldn't figure out how to find the slope of this line or how to find like this actual triangle. So any help would be really great. I think I've got it. Okay. So your diagram's awesome. I have a suggestion. Yes. Whenever you're dealing with things where you're going to be talking about things in inches and things in feet, just make sure that you're consistent. Yeah, okay. So what do you want to change? Do you want to change the 3 to a fraction or the 4 to a 48? I'll change the 3 to a fraction. Actually, no, I think 48 would just be easier. Okay. Miles, do you want to come up here and grab a marker? Well, I just thought of this, but if you say that whole side is x, then the height we're looking for is to here, so that's x minus 3. Here. Okay. So we're looking at your diagram, and the thing that you notice about the isosceles part of it, focus on that. Okay. So, where am I going with this? Okay, so. If the height of the wall, if the height of the ceiling is x. Oh, then it's x minus 3 as well. What's the hypotenuse, Kate? The hypotenuse is the same as this side. So then, I don't know. Well, what's the variable that you used? We used x for it. Yeah, Okay, so they're what's the both hypotenuse? x. Oh, x. Oh. And that would be in inches. And then, do you want to convert it into feet?
If I tell you ceiling's 300D, 2 inches high. Yeah, okay, we're gonna convert it. That sounds like a lie, because it's probably not. So Robert has another solution. We already stated that this point had to be the same distance from this point because it's the same rope at the same length. So then we have two equations, then it's just a matter of solving them. I'm just gonna write what Robert already wrote, but just bigger right here. So he says, and we know that if this were on a coordinate plane where the corner, the edge of the wall is 0, 0. So the rope would then be at 0, 3 when it's stretched out, and then 48, 0 when it's laying on the ground. This perpendicular bisector would have to go through the anchor point up here, and that's an equation that's easy to find because we have two coordinates. What's the perpendicular bisector? So you get this equation, where does it intersect? X equals 48. Good to go. But then how does that help you find, like... Because, why, Robert? We're solving for the right coordinate, which is how high the ceiling is. So we're trying to figure out what is the x, y. We know that x is 48 and y is the height. Technically, what was new about this problem? Like nothing, right? Technically nothing. What did it focus on? Like what did it develop for you? Harry, what do you think? For me, like, I realized that you can figure out lots of things even if they seem like much more complicated. Like, it's often like math that you already know. Like, Yeah, yeah, totally. Now that we've seen you kind of do it with one class, they did that one problem. What are your notes? What are your reflections on how it went? Yeah, so that class is super fun in the sense that I can just give them anything and they're kind of okay with it. Like that doesn't mean that they get it right away, but their attitude is they're really kind of stoked about everything. What happened there kind of met my expectations. I knew that some kids were going to have at least a really accurate drawing that I could just say, hey, that looks good, put that on the board. And then I figured some kid would have something to add and eventually we kind of get there. It took a little bit longer than I expected. And then a student had a different solution that I wasn't expecting at all. I'd seen a solution like it on a similar problem, so I should have maybe anticipated it. But I try to never tell a kid that it's like, no, that's going to take too long. Don't share your cool, like outside the box solution. So that one problem ended up taking 2-3 times as long as I thought it was going to, but it's totally worth it. And then at the end, I did a reflection with them, and it was like, hey, what's new about this problem? And they were like, nothing. Like, but so that was cool that they recognized that they have the ability to solve problems even when they don't initially think they do. I think the We'll stop at that. Yes, and we'll return to the question I had asked. And these are the questions that I'm going to ask on you to reflect again. What role is the teacher playing in this classroom? What role are the students playing? So teacher do yen role ide, yen mahatva ide ee classroom alli, avaru yen hege aadta idare, students hege aadta idare, our role yen ee tara classroom alli. ಈಗ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾ? ಸೊ ಈ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಲ್ಲಿ ಹಲೋ ಹೇಳಿ ಸರ್ ನಂಜೇಗೌಡ ಸರ್. ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಅಲ್ಲಿ ಟೀಚರ್ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಒಂದು ಲರ್ನಿಂಗ್ ಕಾನ್ಸೆಪ್ಟ್ ನ ಪ್ರಾಬ್ಲಮ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು, ಮತ್ತೆ ಎಲ್ಲಿ ಸ್ಟೂಡೆಂಟ್ಸ್ಗೆ ಡಿಫಿಕಲ್ಟೀಸ್ ಇರುತ್ತೆ ಅಲ್ಲಿ ಗೈಡ್ ಮಾಡುವಂಥದ್ದು. ಸೊ ಮೇಜರ್ ರೋಲ್ ಪ್ಲೇಯಿಂಗ್ ಬೈ ದ students himself trying to solve the problem by the help of the teacher. Wonderful, sir. That I think is the right approach also. Thanks, Nanjagowda, sir. Gagana has mentioned the same. The role of a teacher is like a guide. So, ee tara classroom alli, ee tara vidhanagalali, ನಾವು ಗೈಡ್, ಬಿ ಅ ಗೈಡ್ ಅಂತ ಹೇಳ್ತೀವಿ, ಬಿ ಅ ಗೈಡ್ ಆನ್ ದ ಸೈಡ್. ಸೊ ನಾವು ಅವ್ರಿಗೆ ಏನು ಹೇಳ್ತಾ ಇಲ್ಲ, ಎಸ್ ಅವರು ಹೇಳ್ತಾ ಇದಾರೆ. So student role is learning by doing. Okay. Yeah, we will come back to that. Gagana avare ಬೇರೆ ಅವರು ಏನಾದ್ರು ರೋಷನ್ ಮ್ಯಾಮ್, ಯೋಗೇಶ್, ಮಂಜುಳಾ, ಗಿರೀಶ್, ನಿಮ್ಗೇನ್ ಅನ್ಸುತ್ತೆ? ಗೋಪಾಲ್ ಕೃಷ್ಣ ಸರ್, ನಿಮ್ಗೇನ್ ಅನ್ಸುತ್ತೆ? ಟೀಚರ್ ರೋಲ್ ಏನು ಈ ತರ
ಇದರಲ್ಲಿ ಸ್ಟೂಡೆಂಟ್ ರೋಲ್ ಏನಾಗಿರುತ್ತೆ ಇದರಲ್ಲಿ? ರೋಷನ್ ಮ್ಯಾಮ್ ಸೇಸ್ ದಟ್ ಸ್ಟೂಡೆಂಟ್ಗೆ ಕ್ರಿಟಿಕಲಿ ಯೋಚನೆ ಮಾಡಿಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದು ಟೀಚರ್ ಅಂತ. ಅಂಡ್ ಇನ್ಫ್ಯಾಕ್ಟ್ ಇಟ್ಸ್ ಅ ಗುಡ್ ಪಾಯಿಂಟ್ ಮ್ಯಾಮ್. ಎಸ್, ಈ ವಿಡಿಯೋಲ್ಲೂ ಕೂಡ ಆ ಟೀಚರ್ ಅದನ್ನ ಪ್ರಯೋಗ ಮಾಡಿದ್ದಾರೆ. ಬೇರೆಯವ್ರ ಏನನ್ಸುತ್ತೆ? ಭಾಗ್ಯಮ್ಮ ಮ್ಯಾಮ್ ನಿಮ್ಗೇನ್ ಅನ್ಸುತ್ತೆ? ಏನ್ ಮಾಡ್ತಿದಾರ ಅಂತ ನೀವು ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಅಥವಾ ಚಾಟ್ ಅಲ್ಲಿ ನಿಮ್ಮ ಉತ್ತರನ ಕೊಡ್ಬೋದು. ಎಸ್ ಸರಿ, ಅದು ಕರೆಕ್ಟ್ ಆಗಿದೆ. ಹೌದು, ಗೈಡ್ ತರ ನಾವು ಮಾಡ್ಬೇಕಾಗುತ್ತೆ. ಅವ್ರಿಗೆ ಏನಾದ್ರೂ ಸ್ವಲ್ಪ ಡೌಟ್ ಇದ್ರೆ ನಾವು ಅವಾಗ್ಲೇನೆ ಸ್ವಲ್ಪ ಹೇಳ್ಕೊಟ್ರೆ ಅವರೇ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಭಾಗ್ಯಮ್ಮ ಮ್ಯಾಮ್. ಸ್ಟೂಡೆಂಟ್ಸ್ ರೋಲ್ ಏನಾಗಿರುತ್ತೆ ಹಂಗಾದ್ರೆ ಈ ತರ ಕ್ಲಾಸ್ ರೂಮ್ಗಳಲ್ಲಿ? ಸ್ಟೂಡೆಂಟ್ಸ್ ರೋಲ್ ಅವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಕ್ವಶನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರು ಅದನ್ನ ನಾವು ಒಂದ್ ಸ್ವಲ್ಪ ಅದನ್ನ ಗೈಡ್ ಮಾಡ್ತಾ ಇದ್ರೆ ಅವರು ಅರ್ಥ ಮಾಡ್ಕೊಂಡು ಅವರೇ ಓನ್ ವೇನಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಅವಾಗ ಒಂದೊಂದು ಅವ್ರಿಗೆ ಕ್ವಶನರಿ ಆಗ್ತಾ ಇದ್ರೆ ಅವರೇ ಮಾಡ್ತಾ ಹೋಗ್ತಾರೆ. ಒಂದೊಂದು ಚಿಕ್ಕ ಒಂದಿಷ್ಟು ಕ್ಲೂ ಕೊಡ್ತಾ ಹೋದ್ರೆ ಅವರೇ ಮಾಡ್ತಾ ಹೋಗ್ತಾರೆ. ಆಮೇಲೆ ಅವರೇನೆ ಲಾಸ್ಟಿಗೆ ರಿಸಲ್ಟ್ ನ ತಗೊಂಡಾಗ ಅವ್ರಿಗೆ ಖುಷಿನೂ ಆಗುತ್ತೆ ಮತ್ತೆ ಕಲಿತಾರೆ. ಥ್ಯಾಂಕ್ ಯು ಮ್ಯಾಮ್, ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಲ್ಸೋ. ನೋ ಯಾ, ಬೇರೆ ಸರ್ ಉತ್ತರ ಇದೆಯಾ? ಹೇಳಿ. ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಟೈಮಲ್ಲಿ ನಾವು ಲರ್ನಿಂಗ್ ಕ್ಲಾಸ್ ಮಾಡ್ಬೇಕಾದ್ರೆ 2-3 ಎಕ್ಸಾಂಪಲ್ಸ್ ಕೊಟ್ಟಾಗ ಮಕ್ಕಳು ಈಸಿ ಅರ್ಥ ಆಗುತ್ತೆ. 1 ಎಕ್ಸಾಂಪಲ್ಸ್ ಕೊಟ್ಟಾಗ ಅವರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ 2-3 ಎಕ್ಸಾಂಪಲ್ಸ್ ಕೊಟ್ಟಾಗ ಏನ್ ಮಾಡ್ತಾರೆ ಅವರು ಕ್ರಿಟಿಕಲಿ ಥಿಂಕ್ ಮಾಡಿ ಆನ್ಸರ್ ಮಾಡೋ ಪ್ರಯತ್ನ ಪಡ್ತಾರೆ. ಥ್ಯಾಂಕ್ಸ್. ಎಕ್ಸಾಂಪಲ್ಸ್ ಜಾಸ್ತಿ ಕೊಡ್ಬೇಕಾಗತ್ತೆ ನಾವು ಅದೇ ಪ್ರಾಬ್ಲಮ್ ಸಾಲ್ವಿಂಗ್ ಬಂದಾಗ. ಕರೆಕ್ಟ್. ಈ ಪಾಯಿಂಟು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ರಮೇಶ್ ಇಂದ ಹೇಳ್ತಿದ್ದಾರೆ ಟೀಚರು ಮೋಟಿವೇಟ್ ಮಾಡ್ಬೇಕು. ರೋಷನ್ ಮ್ಯಾಮ್ ಹೇಳ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಆಡ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಅನಲೈಸ್ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅದಕ್ಕೆ ಟೀಚರ್ಸ್ಗಳು ಫೆಸಿಲಿಟೇಟ್ ಮಾಡ್ಬೇಕು ಈ ತರ ಸೆಷನ್ ಅಲ್ಲಿ ಇರ್ತಾರೆ. ಸೊ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಮಾತು ಒಪ್ಪಿಗೆ ಇದೆ? ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಆಗಿರ್ಲಿ, ನಾವು ಬೇರೆ ವಿಧಾನಗಳು ನಾವು ಏನೋ ಹೇಳಿದೀವಿ, ಅದರಲ್ಲಿ ಫೆಸಿಲಿಟೇಟರ್ ರೋಲ್ ಜಾಸ್ತಿ ಇದೆ ಆಸ್ ಅ ಟೀಚರ್. ಸೊ ಟೀಚರ್ಗಿಂತ ಜಾಸ್ತಿ ಫೆಸಿಲಿಟೇಟರ್ ರೋಲ್ ತಗೋತೀವಿ. ಫೆಸಿಲಿಟೇಟರ್ ಮತ್ತೆ ಟೀಚರ್ ಡಿಫರೆನ್ಸ್ ಏನಾದ್ರೂ ವ್ಯತ್ಯಾಸ ಇದೆಯಾ ಆ ರೋಲ್ಸ್ ತಗೊಂಡಾಗ? ಟೀಚರ್ ಅಂದ್ರೆ ಬರೀ ಕ್ಲಾಸ್ ರೂಮ್ ನಲ್ಲಿ ಅವ್ರಿಗೆ ಟೀಚ್ ಮಾಡೋದು ಅಷ್ಟೇ. ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೂಡೆಂಟ್ ನ ಅವರು ನೋಡ್ಬೇಕಾಗುತ್ತೆ ಶಾಲೆಗಳಲ್ಲಿ. ವಂಡರ್ಫುಲ್. ಒಂದು ಪಾಯಿಂಟ್ ಕರೆಕ್ಟ್ ಆಗಿದೆ ಗಿರೀಶ್. ಎಸ್, ಸೊ ಟೀಚರ್ ಆಗಿದ್ದಾಗ ಟೀಚರ್ ಓನ್ಲಿ ಡಸ್ ಮೋರ್ ಆಫ್ ದ ಲೆಕ್ಚರಿಂಗ್, ಅವರೇ ಜಾಸ್ತಿ ಮಾಡ್ತಾರೆ. ಫೆಸಿಲಿಟೇಟರ್ ಆದಾಗ ಸ್ಟೂಡೆಂಟ್ಸ್ಗೆ ನಾವು ಜಾಸ್ತಿ ಮಹತ್ವ ಕೊಡ್ತೀವಿ, ಅವ್ರಿಗೂ ಹೇಳ್ತೀವಿ. ರೋಷನ್ ಮ್ಯಾಮ್ ಅದಕ್ಕೆ ಪಾಯಿಂಟ್ ಆಗಿ ಹೇಳ್ತಾರೆ, ಟೀಚರ್ಸ್ ಓನ್ಲಿ ಕಮಾಂಡ್, ಫೆಸಿಲಿಟೇಟರ್ಸ್ ಅಂದ್ರೆ ನಾವು ಗೈಡ್ ಮಾಡ್ತೀವಿ. ನಂಜೇಗೌಡ ಸರ್ ಕೂಡ ಆ ಮಾತನ್ನ ಒಪ್ಪಿದ್ದಾರೆ. ಬೇರೆ ಟೀಚರ್ಸ್ ಇಂದಾನು ಕೇಳೋಣ. ಇನ್ ಯಾರು ಇದ್ದಾರೆ? ತಿಪ್ಪೇಸ್ವಾಮಿ ಅವರೇ, ರಘು ಅವರೇ, ಜನಾರ್ದನ್ ಅವರೇ, ನಿಮ್ ಪ್ರಕಾರ ಸ್ಟೂಡೆಂಟ್ಸ್ ರೋಲ್ ಏನಿರ್ಬೋದು, ಟೀಚರ್ ರೋಲ್ ಏನಿರ್ಬೋದು ಈ ತರ ಕ್ಲಾಸ್ ರೂಮ್ಸ್ ಅಲ್ಲಿ? ಸರ್ ನಮಸ್ತೆ, ನಾನ್ ಚೇತನ. ಸರ್, ಇಲ್ಲಿ ಟೀಚರ್ ಅಂದ್ರೆ ಕಂಟೆಂಟ್ ಅವ್ರಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ಈ ಫೆಸಿಲಿಟೇಟರ್ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಓದಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಮಕ್ಕಳೇ ಓನ್ ಆಗಿ ಕಲಿಯೋದಕ್ಕೆ ಬೇಕಾಗಿರುವಂತ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿ ಅವರೇ ಓನ್ ಆಗಿ ಕಲಿಯೋದಕ್ಕೆ ಸಹಾಯ ಮಾಡ್ತಾರೆ. ದಟ್ ಈಸ್ ಬ್ಯೂಟಿಫುಲ್ ಮ್ಯಾಮ್. ಅಂಡ್ ರೋಷನ್ ಮ್ಯಾಮ್ ಅದನ್ನೇ ಕಂಟಿನ್ಯೂ ಮಾಡಿ ಹೇಳ್ತಿದ್ದಾರೆ. ರಘುಸೂರ್ ಹೇಳಿದ್ದಾರೆ, ದ ಟೀಚರ್ಸ್ ಆರ್ ಗೈಡ್ಸ್ ಅಂಡ್ ಫೆಸಿಲಿಟೇಟರ್ಸ್ ಈ ತರ ಕ್ಲಾಸ್ ರೂಮ್ ಅಲ್ಲಿ. ವಂಡರ್ಫುಲ್. ಆಸ್ ಅ ಟೀಚರ್ಸ್ ಐ ಥಿಂಕ್ ನಾವೆಲ್ಲ ಒಪ್ಕೊಂಡಿದೀವಿ ದಟ್ ಫೆಸಿಲಿಟೇಟರ್ಸ್ ಗೈಡ್ ಆಗೋದು ಈ ತರ ಕ್ಲಾಸ್ ರೂಮ್ ಅಲ್ಲಿ ಮುಖ್ಯ. 21st ಸೆಂಚುರಿ ಕ್ಲಾಸ್ ರೂಮ್ ಅಲ್ಲಿ ನಾವು ಫೆಸಿಲಿಟೇಟರ್ಸ್ ಮತ್ತೆ ಗೈಡ್ಸ್ ಆಗ್ಬೇಕು. ಯೋಗೇಶ್ ಆಲ್ಸೋ ಈಸ್ ಸೇಯಿಂಗ್ ದ ಸೇಮ್ ಥಿಂಗ್. ವಂಡರ್ಫುಲ್. ಸೊ ಈ ಕ್ಲಾಸ್ ರೂಮ್ ಅಲ್ಲಿ ಇನ್ಫ್ಯಾಕ್ಟ್ ಚೇತನಾ ಮ್ಯಾಮ್, ರೋಷನ್ ಮ್ಯಾಮ್, ನಂಜೇಗೌಡ ಸರ್ ಕೂಡ ಅದನ್ನ ಪಾಯಿಂಟ್ ಆಗಿ ಹೇಳಿದ್ದಾರೆ, ಗಿರೀಶ್ ಅವರು ಕೂಡ ಹೇಳಿದ್ದಾರೆ. ಸೊ ಬೇರೆ ಅವರು ಹೇಳಿ, ಸ್ಟೂಡೆಂಟ್ಸ್ ಈ ಕ್ಲಾಸ್ ರೂಮ್ ಅಲ್ಲಿ ಏನ್ ರೋಲ್ ಪ್ಲೇ ಮಾಡ್ತಿದ್ದಾರೆ, ಅವ್ರದ್ದೇನ್ ಮಹತ್ವ, ಅವ್ರ ಏನ್ ಮಾಡ್ಬೇಕು ಈ ತರ ಕ್ಲಾಸ್ ರೂಮ್ ಅಲ್ಲಿ? ಯಾರು ರೆಸ್ಪಾಂಡ್ ಮಾಡಿದಾರೆ ಅವ್ರು ಬಿಟ್ಟು ಬೇರೆಯವ್ರಿಗೂ ಚಾನ್ಸ್ ಕೊಡೋಣ ಈ ಸಲ. ನಾನು ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀನಿ ತಿಪ್ಪೇಸ್ವಾಮಿ ಸರ್, ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸಮಸ್ಯೆಗಳನ್ನ
ನಾವು ಕ್ಲಾಸ್ ರೂಮ್ ನಲ್ಲಿ ಕ್ರಿಯೇಟ್ ಮಾಡಿ ಆನಂತರ ಮಕ್ಕಳಿಗೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟು ಅವು ಸಮಸ್ಯೆಗಳನ್ನ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಅವಕ್ಕೆ ಗೊಂದಲ ಆದಂತ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಓನ್ಲಿ ಫೆಸಿಲಿಟೇಟ್ ಮಾಡ್ತಾ ಸ್ವಲ್ಪ ಇಂಟ್ಸ್ಗಳನ್ನ ಕೊಡ್ತಾ ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಆ ಪ್ರಯತ್ನಗಳನ್ನ ಮಾಡಿಸಿದ್ರೆ ಮಕ್ಳ ಕೈಲಿ ಆಗ ಆಟೋಮೆಟಿಕ್ ಆಗಿ ಅವರು ಪ್ರಾಬ್ಲಮ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಅವರೇ ಸ್ವಂತ ಕಲಿಕೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಸರ್. ವಂಡರ್ಫುಲ್. ಸ್ವಾಮಿ ಅವ್ರು ಹೇಳಿದ್ದು ಕರೆಕ್ಟ್ ಪಾಯಿಂಟ್ ಅಲ್ವಾ? ಐ ಥಿಂಕ್ ಎಲ್ಲರೂ ಒಪ್ತಾರೆ, ಎಲ್ಲಾರ್ದು ಒಪ್ಪಂದ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ದಟ್ ಇನ್ಫ್ಯಾಕ್ಟ್ ನಾನು ಎಲ್ಲ ಆಸ್ ಟೀಚರ್ಸ್ ನಾವು ಇದನ್ನ ನೋಡಿದೀವಿ ಕೂಡ. ಸೊ ನಾವು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತೀವಿ, ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ, ಅವ್ರಿಗೆ ಗೈಡ್ ಮಾಡ್ತೀವಿ, ಹೇಳಲ್ಲ ಬಟ್ ಗೈಡ್ ಮಾಡ್ತೀವಿ. ಸ್ಟೂಡೆಂಟ್ಸೇ ಇಂಡಿಪೆಂಡೆಂಟ್ ಆಗಿ ಈ ಪ್ರಾಬ್ಲಮ್ಸ್ ನ ಮಾಡ್ತಾರೆ. ಚೇತನಾ ಮ್ಯಾಮ್ ಥಮ್ಸ್ ಅಪ್ ಕೊಟ್ಬಿಟ್ಟು ಎಗ್ರಿನೂ ಮಾಡಿದ್ದಾರೆ ಇದೆಲ್ಲ ಕರೆಕ್ಟ್ ಅಂತ. ಮೂರನೇ ಪ್ರಶ್ನೆ ಇದೆ, ಈ ತರ ಏನಾದ್ರು ಸಿಮಿಲಾರಿಟಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೀವು ಹೇಗೆ ನಿಮ್ ಕ್ಲಾಸ್ ರೂಮ್ ನಡೆಯುತ್ತೆ ಮತ್ತೆ ಈ ವಿಡಿಯೋ ಅಲ್ಲಿ ನೋಡಿದಿರಲ್ಲ, ಇದರಲ್ಲಿ ಏನಾದ್ರು ಸಮಾನತೆ ಅಥವಾ ಡಿಫ್ರೆನ್ಸ್ ಏನಾದ್ರು ವೈವಿಧ್ಯತೆ ಕಾಣಿಸ್ತಾ ಇದೆಯಾ? ಅಂದ್ರೆ ಆ ಕ್ಲಾಸ್ ರೂಮ್ ನಿಮ್ ಕ್ಲಾಸ್ ರೂಮ್ ಅಲ್ಲಿ ಸಮಾನ ಇದೆಯಾ, ಬೇರೆದಾಗಿದೆಯಾ? ಇದು ಎಲ್ಲಾ ಟೀಚರ್ಸ್ಗೆ ಓಪನ್ ಆಗಿದೆ. ಸರ್, ಎಲ್ಲಾ ಸಂದರ್ಭದಲ್ಲೂ ನಾವು ಆ ರೀತಿ ಮಾಡಕ್ಕಾಗಲ್ಲ, ಬಿಕಾಸ್ ನಮ್ಗೆ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಯಾವಾಗ ಆ ಕಾಲಾವಕಾಶ ಇರುತ್ತೆ ಮತ್ತೆ ನಮ್ಗೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡುವಂತ ಟೈಮ್ ಸಿಕ್ಕಿದಾಗ ಡೆಫಿನೆಟ್ ಆಗಿ ಈ ಒಂದು ಫಾರ್ಮೆಟ್ ನ ನಾವು ಯೂಸ್ ಮಾಡ್ತೀವಿ ಸರ್. ಚೇತನಾ ಮ್ಯಾಮ್, ಆ ವಿಡಿಯೋ ಅಲ್ಲಿ ನೋಡಿದ್ದು ಎಷ್ಟು ಅಂಶ ನೀವು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಮೇ ಬಿ ಅವ್ರೇನ್ ಮಾಡ್ತಾ ಇಲ್ಲ ಅದನ್ನು ಕೂಡ ನೀವು ಫಾಲೋ ಮಾಡ್ತಿದ್ದೀರಾ? ಸರ್, ಕೆಲವೊಂದ್ಸರಿ ಅದನ್ನ ಫಾಲೋ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಫಸ್ಟ್ ಏನಾದ್ರೂ ಲೆಸನ್ ನ ಇಂಟ್ರಡ್ಯೂಸ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನಾವು ಪ್ರಾಬ್ಲಮ್ ತರ ಅದನ್ನ ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ ಅವ್ರ ಕಡೆಯಿಂದ ನಮ್ಗೆ ಏನ್ ರೆಸ್ಪಾನ್ಸ್ ಬರುತ್ತೆ ಅದ್ರ ಬೇಸ್ ಮೇಲೆ ನಮ್ಮ ಒಂದು ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ತಿಳಿಸ್ತಾ ಹೋಗ್ತೀವಿ ಮಕ್ಕಳಿಗೆ. ಸೊ ಅವಾಗ ಅವರು ಎಂಗೇಜ್ ಆಗ್ತಾರೆ ನಮ್ ಜೊತೆಗೆ. ಸೊ ಅವಾಗ ನಾವು ಲೆಸನ್ಸ್ ನ ಬಿಲ್ಡ್ ಅಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಓಕೆ. ಇನ್ಫ್ಯಾಕ್ಟ್ ಚೇತನಾ ಮ್ಯಾಮ್ ಹೇಳಿದ್ದು ಒಂದ್ ಸ್ವಲ್ಪ ರೋಷನ್ ಮ್ಯಾಮು ಅಗ್ರಿ ಮಾಡಿದ್ದಾರೆ, ಅವರು ಚಾಟ್ ಅಲ್ಲಿ ಹಾಕಿದ್ದಾರೆ. ಬಟ್ ಅವರು ಕೂಡ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡ್ಬಿಟ್ಟು ಸಾಲ್ವ್ ಮಾಡಿ ಒಂದ್ ಸ್ವಲ್ಪ ಎಕ್ಸ್ಪ್ಲೋರೇಷನ್ ಮಾಡ್ಬಿಟ್ಟು ಅದನ್ನು ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ದಾರೆ. ರಘು ಸರ್ ಆಲ್ಸೋ ಹ್ಯಾಸ್ ಆಲ್ಮೋಸ್ಟ್ ಸೆಡ್ ದ ಸೇಮ್. ಸೊ ಆಸ್ ಟೀಚರ್ಸ್ ತುಂಬಾ ಜನ ನಮ್ಗೆ ಖುಷಿ ಆಗ್ತಾ ಇದೆ, ನೀವು ಅಟ್ಲೀಸ್ಟ್ ಈ ತರ ಎಲ್ಲ ಅಪ್ರೋಚಸ್ ನ ನಿಮ್ ಕ್ಲಾಸ್ ರೂಮ್ ಅಲ್ಲಿ ಟ್ರೈ ಮಾಡ್ತಿದ್ದೀರಾ, ಪ್ರಯೋಗ ಮಾಡ್ತಿದ್ದೀರಾ. ಅದನ್ನ ಅಟ್ಲೀಸ್ಟ್ ಎಲ್ಲಾ ಕ್ಲಾಸಲ್ಲಿ ಆಗದಿದ್ರು ಕೂಡ ಎಲ್ಲೆಲ್ಲಿ ಆಗುತ್ತೆ ಆ ಅವಕಾಶನ ನಿಮ್ಮ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೀರಾ. ಇನ್ನು ಬೇರೆಯವರಿಂದನೂ ನಾನು ಕೇಳ್ಬೇಕಾಗುತ್ತೆ. ಈ ಪಾಯಿಂಟ್ ಅಲ್ಲಿ ನಾನು 21st ಸೆಂಚುರಿ ಲರ್ನಿಂಗ್ ಅಪ್ರೋಚಸ್ ಬಗ್ಗೆ ಹೇಳ್ತೀನಿ. ಈ 4 ಪಾಯಿಂಟ್ ಬಗ್ಗೆ ಯಾರಾದ್ರೂ ಕೇಳಿದಾರ? ಎಲ್ಲಾದ್ರೂ ಕೇಳಿದಿರಾ? ಎಸ್ ಅಂದ್ರೆ ಹಾಕ್ಬೋದು, ನಿಮ್ಮ ಉತ್ತರ ಚಾಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು. ಎಷ್ಟು ಜನ 21st ಸೆಂಚುರಿ ಲರ್ನಿಂಗ್ ಅಪ್ರೋಚಸ್ ಬಗ್ಗೆ, ಈ ವಿಧಾನಗಳ ಬಗ್ಗೆ ಕಲ್ತಿದ್ದೀರಾ ಅಥವಾ ಮಾಡಿದೀರಾ ನಿಮ್ ಕ್ಲಾಸ್ ರೂಮ್ ಅಲ್ಲೂ ಕೂಡ? ಆಕ್ಟಿವಿಟಿ, ಪ್ರಾಕ್ಟಿಕಲ್ ಬೇಸ್ಡ್ ಲರ್ನಿಂಗ್, ದಟ್ಸ್ ಮೋರ್ ಎಫೆಕ್ಟಿವ್. ಓಕೆ, ಥ್ಯಾಂಕ್ಸ್ ಯೋಗೇಶ್. ಸೊ ನಿಮ್ಮ ಸೊ this is I think Anusha, you can start your next poll as well. Sure. Okay, yes, thanks Roshan ma'am, you correct ಆಗಿ ಹಿಡ್ಕೊಂಡಿದ್ದೀರಾ. week 6 ಆದ್ಮೇಲೆ ಈ ಪಾಯಿಂಟ್ ಶುರು ಆಗುತ್ತೆ MCT ಅಲ್ಲಿ. ಸೊ MCT ಅಲ್ಲಿ ಇನ್ಫ್ಯಾಕ್ಟ್ ನಾವು ಮಾಡ್ಯೂಲ್ 4 ಅಲ್ಲಿ ಈ ಅಪ್ರೋಚಸ್ ಬಗ್ಗೆ ಹೇಳ್ತೀವಿ. ನಂಜೇಗೌಡ ಸರ್ ಹೇಳಿದ್ದಾರೆ, ಒಂದ್ ಸ್ವಲ್ಪ ನೋಡಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಇನ್ಯಾರು ಹೇಳಿದ್ದಾರೆ? ಭಾಗ್ಯಮ್ಮ ಮ್ಯಾಮ್ ಆಲ್ಸೋ ಅವರು ಹೇಳಿದ್ದಾರೆ. ಎಸ್, ಸೊ ಪೋಲ್ ಅಲ್ಲಿ ಈ 4 ವಿಧಾನಗಳಲ್ಲಿ ಏನೇನ್ ವಿಧಾನ ನೀವು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಉಪಯೋಗಿಸಿದ್ದೀರಾ? ವಂಡರ್ಫುಲ್ ಗೋಪಾಲ್ ಕೃಷ್ಣ ಸರ್, ನೀವು ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಬಗ್ಗೆನೂ ಹೇಳಿದಾರ. ಇನ್ಫ್ಯಾಕ್ಟ್ ವಿಲ್ ಕಮ್ ಟು ಯು ಸರ್. we will give everyone a chance to share their experience with these approaches. ನಿಮ್ಮ ಈ ವಿಧಾನಗಳು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಹಾಕಿದಾಗ ನಿಮ್ಮ ಅಭಿಪ್ರಾಯ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಇನ್ಫ್ಯಾಕ್ಟ್ ನಾವು ಕೇಳಕ್ ತುಂಬಾ ಆತರ ಆಗಿದ್ದೀವಿ. ಎಸ್, ಪೋಲ್ ಇನ್ನೊಂದು 10 ಸೆಕೆಂಡ್ ಇರೋಣ. ಯಾರು ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡಿ, ಅಂಡ್ ದೆನ್ ವಿ ಕ್ಯಾನ್ ಕ್ಲೋಸ್. ಅಶೋಕ ಸರ್ ಆಲ್ಸೋ ಸೇಸ್ ದಟ್ ಅವರು ಕೂಡ ಆಕ್ಟಿವಿಟಿ ಬೇಸ್ಡ್ ಎಕ್ಸ್ಪ್ಲನೇಷನ್ಸ್ ನ ಮಾಡಿದ್ದಾರೆ ಮಕ್ಕಳಿಗೆ.
ವಂಡರ್ಫುಲ್, ಥ್ಯಾಂಕ್ ಯು ಸರ್. ರಘು ಸರ್ ಹೇಳ್ತಿದ್ದಾರೆ ಅವರು ತಮ್ಮ ಕ್ಲಾಸ್ ಅಲ್ಲಿ ಫ್ಲಿಪ್ ಕ್ಲಾಸ್ ರೂಮ್ ಅಪ್ಲೈ ಮಾಡಿದಾರಂತ. ಅಂಡ್ ರೋಷನ್ ಮ್ಯಾಮ್ ಆಲ್ಸೋ, ಶಿ ಇಸ್ ಆಲ್ಸೋ ಸೆಡ್ ಎಸ್. ರೋಷನ್ ಮ್ಯಾಮ್, ಈ 4 ವಿಧಾನಗಳಲ್ಲಿ ಯಾವ ಅಪ್ರೋಚ್, ಯಾವ ವಿಧಾನನ ನಿಮ್ಮ ಕ್ಲಾಸ್ ಅಲ್ಲಿ ಉಪಯೋಗಿಸಿದ್ದೀರಾ? ಐ ನೋ ದ ಪೋಲ್ ಗೋಸ್, ಬಟ್ ಪೋಲ್ ಅಲ್ಲಿ ಆಸ್ ಅ ಗ್ರೂಪ್ ವಿಲ್ ಗೆಟ್ ಟು ನೋ. ಇಂಡಿವಿಜುವಲಿ ನೀವೇನೇನು ಮಾಡಿದ್ದೀರಾ ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಫ್ಲಿಪ್ ಕ್ಲಾಸ್ ರೂಮ್ ಅಥವಾ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಥವಾ ಕೋಲ್ ಬೇಸ್ಡ್ ಎಕ್ಸ್ಪೋನೆನ್ಷಿಯಲ್ ಸೈಕಲ್ ಅಥವಾ CB ಅಂದ್ರೆ ಕಾಂಪ್ರಿಹೆನ್ಸಿವ್ ಬೇಸ್ಡ್ ಎಜುಕೇಶನ್. Flipped, oh, I am not getting it. Yeah, we will talk later also, ma'am, after the webinar also gets over on flipped classroom. ಬೇಕಾದ್ರೆ ನೆಕ್ಸ್ಟ್ ವೆಬಿನಾರ್ ಫ್ಲಿಪ್ ಕ್ಲಾಸ್ ರೂಮ್ ಮೇಲೆನೆ ಹಾಕೋಣ. ಸೊ ಯಾರು, ಇನ್ಫ್ಯಾಕ್ಟ್ ಇಲ್ಲೂ ತುಂಬಾ ಜನ ಫ್ಲಿಪ್ ಕ್ಲಾಸ್ ರೂಮ್ ನ ಅಪ್ಲೈ ಮಾಡಿದ್ದಾರೆ. ರಘು ಸರ್ ಫಾರ್ ಎಕ್ಸಾಂಪಲ್, ಅವ್ರಿಗೆ ಕೇಳೋಣ ಹೇಗೆ ಉಪಯೋಗಿಸಿದಾರಂತ. ಎಸ್, ಯು ಕ್ಯಾನ್ ಕ್ಲೋಸ್ ದ ಪೋಲ್. ಯಾ, ಅನುಷಾ, ಕ್ಯಾನ್ ಯು ಶೇರ್ ದ ರಿಸಲ್ಟ್ಸ್? Yes, sure. Yes. Yeah, Anusha, can you explain the poll results for me? I actually cannot see the poll. Yeah. For problem-based learning, 6 teachers have tried it, and flip classroom 5, experiential-based learning 4, competency-based learning 2. So we have got some interesting poll. ಓಕೆ, ಸೊ ಇನ್ಫ್ಯಾಕ್ಟ್ ಇದೇ ಪ್ರಶ್ನೆನ ನಾನು ಓರಲಿ ಕೇಳಿದೆ. ಈ 21ನೇ ಶತಮಾನದ ಯಾವ ಟೀಚಿಂಗ್ ಲರ್ನಿಂಗ್ ಅಪ್ರೋಚ್ ನ ನೀವು ನಿಮ್ ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ದೀರಾ? ಐ ಗಾಟ್ ಅ ಫ್ಯೂ ರೆಸ್ಪಾನ್ಸ್. ರೋಷನ್ ಮ್ಯಾಮ್ಗೆ ಒಂದ್ ಸ್ವಲ್ಪ ಫ್ಲಿಪ್ ಕ್ಲಾಸ್ ರೂಮ್ದು ಒಂದ್ ಸ್ವಲ್ಪ ಡೌಟ್ ಇತ್ತು. ರಘು ಸರ್, ನೀವು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಫ್ಲಿಪ್ ಕ್ಲಾಸ್ ರೂಮ್ ನ ಯೂಸ್ ಮಾಡಿದ್ದೀರಾ? ಅದ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಅದನ್ನ ಯೂಸ್ ಮಾಡಿದ್ದೀರಾ, ಸ್ವಲ್ಪ ನಮ್ ಜೊತೆ ಶೇರ್ ಮಾಡ್ತೀರಾ? ಹಲೋ, ಹೇಳಿ ಸರ್ ರಘು ಸರ್. ಸರ್, ಈಗ ಫ್ಲಿಪ್ ಕ್ಲಾಸ್ ನಮ್ಮ ಟ್ರೈನಿಂಗ್ ಅಲ್ಲಿ ನಾವು ಒಂದು ಅಟ್ಮಾಸ್ಫಿಯರ್ ಮಾಡಿದ್ರು. ಅದರ ಪ್ರಕಾರ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇಂದ ಕಾನ್ಸೆಪ್ಟ್ ನ ಆಫ್ಟರ್ ದ ಆಕ್ಟಿವಿಟಿ ಆರ್ ಆಫ್ಟರ್ ಗಿವಿಂಗ್ ಸಮ್ ಕ್ಲೂಸ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ that is the concept. Like that we have tried a lot in our classrooms. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಈ ಫ್ಲಿಪ್ ಕ್ಲಾಸ್ ರೂಮ್ ನ ಟ್ರೈ ಮಾಡಿದ್ದೀರಾ ಸರ್? ಸೈನ್ಸ್ ಸಬ್ಜೆಕ್ಟ್. ಹೇಗೆ ಶುರು ಆಯ್ತು ಸರ್? ಐ ಮೀನ್, ಯಾವ ಚಾಪ್ಟರ್ ಅಥವಾ ಟಾಪಿಕ್ ನೋಡ್ಬಿಟ್ಟು ನಿಮ್ಗೆ ಅನ್ಸ್ತು ಇದು ನಾನು ಫ್ಲಿಪ್ ಕ್ಲಾಸ್ ರೂಮ್ ಮಾಡಬಹುದು? ಹೇಗೆ ಶುರು ಆಯ್ತು? ನಿಮ್ಮ ಫಸ್ಟ್ ಕ್ಲಾಸ್ ಅಥವಾ ಕೋರ್ಸ್ ಅಲ್ಲಿ ಇದನ್ನ ಉಪಯೋಗಿಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ಈ ಅಪ್ರೋಚ್ ನ ಯೂಸ್? 9th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಚಾಪ್ಟರ್ ಇದೆ, ಇದು ದಟ್ ಇಸ್ ಮ್ಯಾಟರ್ ಸರೌಂಡಿಂಗ್ ಅಸ್ ಅಂತ. ಅದರಲ್ಲಿ ಸರೌಂಡಿಂಗ್ಸ್ ಏನೇನ್ ಥಿಂಗ್ಸ್ ಇದೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅದರಿಂದ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ ಸರ್. ಅದನ್ನ ಫ್ಲಿಪ್ ಕ್ಲಾಸ್ ರೂಮ್ ಅಂತ ಹೇಳಿದ್ರೆ, ಸೊ ದ ಕ್ಲಾಸ್ ರೂಮ್ ವಿಲ್ ಬಿ ಫ್ಲಿಪ್ಡ್ ಫ್ರಮ್ ದಿ ಟೀಚರ್ ಟುವರ್ಡ್ಸ್ ದಿ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಬಿಲ್ಡ್ ದೇರ್ ಓನ್ ನಾಲೆಡ್ಜ್ ಯೂಸಿಂಗ್ ದ ಕರೆಂಟ್ ಸಿಚುವೇಶನ್ಸ್. ಆ ತರ ಒಂದು ಆಕ್ಟಿವಿಟಿನ ಟ್ರೈನಿಂಗ್ ಅಲ್ಲೂ ಮಾಡಿಸಿದ್ರೆ ಅದನ್ನ ಕ್ಲಾಸ್ ರೂಮ್ ಅಲ್ಲೂ ಅಪ್ಲೈ ಮಾಡಿದಾಗ ಅದು ಚೆನ್ನಾಗಿ ವರ್ಕೌಟ್ ಆಯ್ತು. ಯಾ, ವಂಡರ್ಫುಲ್. ಇನ್ಫ್ಯಾಕ್ಟ್ ಈ ತರ ಅಪ್ರೋಚಸ್ ನ ಯೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮಿಂದ ಅಟ್ಲೀಸ್ಟ್ ಸ್ಟೂಡೆಂಟ್ಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ. ಐ ಥಿಂಕ್ ಎಲ್ಲರೂ ಅಟ್ಲೀಸ್ಟ್ ಒಂದು ಚಪ್ಪಾಳೆ ಆದ್ರೂ ರಘು ಸರ್ಗೆ ಕೊಡ್ಬೇಕಲ್ವಾ? ನಾಟ್ ಜಸ್ಟ್ ರಘು ಸರ್, ನಿಮ್ಮಲ್ಲಿ ಯಾರ್ಯಾರು ಯಾವ ಅಪ್ರೋಚ್ ನ ಯೂಸ್ ಮಾಡಿದಾರ ಅದಕ್ಕೋಸ್ಕರ ನೀವು ನಿಮ್ಗೋಸ್ಕರ ಚಪ್ಪಾಳೆ ಆಡ್ಕೊಳ್ಳಿ. ಅಟ್ಲೀಸ್ಟ್ ಐ ಆಮ್ ಗಿವಿಂಗ್ ಒನ್ ಟು ಆಲ್ ಆಫ್ ರಘು ಸರ್. ಯಾ, ಎಸ್. ರೋಷನ್ ಮ್ಯಾಮ್, ನೀವು ನಿಮ್ದು ಇನ್ನೊಂದೇನು ಒಂದು ಕ್ವಶನ್ ಇತ್ತು. ನೀವೇ ಹೇಳಿದ್ರಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಮಾಡಿಲ್ಲ, ಬಟ್ ಬೇರೆ 4 ಅಪ್ರೋಚಸ್ ನ ಟ್ರೈ ಮಾಡಿದ್ದಾರೆ ಅಂತ. ರೋಷನ್ ಮ್ಯಾಮ್, ನೀವು ಟ್ರೈ ಮಾಡಿದ್ದು ಯಾವ್ದಾದ್ರು ಒಂದು ಅಪ್ರೋಚ್, ಹೇಗೆ ಟ್ರೈ ಮಾಡಿದ್ರಿ? ನಿಮ್ಮ ಸಬ್ಜೆಕ್ಟ್ ಹೇಗಿತ್ತು? ಯಾವ ಚಾಪ್ಟರ್ ನೋಡ್ಬಿಟ್ಟು ಅನ್ಸ್ತು ಈ ಅಪ್ರೋಚ್ ನ ಟ್ರೈ ಮಾಡ್ಬೇಕು? ಸರ್, ನನ್ನ ಸಬ್ಜೆಕ್ಟ್, ಹಲೋ ಸರ್, ನಮಸ್ತೆ ಸರ್. ನಾನು ಯೂಸ್ ಮಾಡ್ತಿರೋ ಅಪ್ರೋಚ್ ಆಲ್ಮೋಸ್ಟ್ ನೀವು ಏನ್ ಟಾಪಿಕ್ಸ್ ಕೊಟ್ಟಿದ್ರಿ ಅದ್ 4 ನಾನು ಮೆಥಡ್ ಯೂಸ್ ಮಾಡ್ತಿದ್ದೀನಿ. ನಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್.
ಸೊ ಇಲ್ಲಿ ಕಂಪ್ಯೂಟರ್ಸ್ ಅಂತ ಹೇಳಿದ್ರೆ ನಾನು ಬರೀ ಕೆಲವೊಂದು ಕಮೆಂಟ್ಸ್ ಹೇಳ್ಕೊಟ್ಬಿಟ್ಟು ಮಕ್ಕಳಿಗೆ ಅದನ್ನ ಅವ್ರದ್ದು ಕೋರ್ ಸಬ್ಜೆಕ್ಟ್ಸ್ ಯಾವ್ದಿರುತ್ತೆ ಅದ್ರ ಬೇಸ್ ಮೇಲೆ ಅವರು ವರ್ಕ್ ಮಾಡ್ಬೇಕು. ಲೈಕ್ ಉದಾಹರಣೆ ನಾನು ಮೈಕ್ರೋಸಾಫ್ಟ್ ವರ್ಡ್ ಹೇಳ್ಕೊಟ್ಟಿರ್ತೀನಿ. ಸೊ ಅವ್ರಿಗೊಂದು ಕ್ವೆಶ್ಚನ್ ಪೇಪರ್ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಒಂದ್ ಚಾಪ್ಟರ್ ತಗೊಂಡು ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಅದ್ರಲ್ಲಿ ಏನಾಗುತ್ತೆ, ಅವರು ನನ್ ಸಬ್ಜೆಕ್ಟ್ ಪರ್ಫೆಕ್ಟ್ ಆಗ್ತಾರೆ, ಪ್ಲಸ್ ಅವ್ರ ಕೋರ್ ಸಬ್ಜೆಕ್ಟ್ ಪರ್ಫೆಕ್ಟ್ ಆಗ್ತಾರೆ. ಸೊ ಆ ತರ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ಸ್ ಕೊಡ್ತೀನಿ, ಅಥವಾ ಅವ್ರನ್ನ ಇಂಟರ್ನೆಟ್ ಫೆಸಿಲಿಟಿ ಪ್ರೊವೈಡ್ ಮಾಡಿ ಅವ್ರನ್ನ ಹುಡ್ಕೋ ಅಂತ ಯಾವ್ದಾದ್ರು ಒಂದ್ ವಿಷಯನ ಹುಡ್ಕೋ ಮೆಥಡ್ ಅದೆಲ್ಲ ಹೇಳ್ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದ್ರಲ್ಲಿ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವ್ರನ್ನ ಕರೆಕ್ಟ್ ಆಗಿ ಅವ್ರನ್ನ ಏನ್ ತಿಳ್ಕೊಬೇಕು, ಯಾವ್ದು ಬಿಡ್ಬೇಕು ಅಂತ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ ಸುಮಾರು ಥಿಂಗ್ಸ್. ಸೊ ದಟ್ಸ್ ಹೌ ಐ ಎಂಗೇಜ್ ಮೈ ಕ್ಲಾಸ್. ಐ ಟೀಚ್ ದೆಮ್. ಅಂದ್ರೆ ಅವ್ರಿಗೆ ಒಂದ್ ವಿಷಯ ಹೇಳ್ಕೊಟ್ರೆ ಅವ್ರು 10 ವಿಷಯಗಳನ್ನ ನಮ್ಗೆ ಹೇಳ್ಕೊಡುವಂತ ಮಕ್ಕಳಿಗೆ ಟ್ಯಾಲೆಂಟ್ ಇರುತ್ತೆ. ದಟ್ಸ್ ವಾಟ್ ಐ ಡು. ವಂಡರ್ಫುಲ್ ರೋಷನ್ ಮ್ಯಾಮ್. ಉದ್ದೇಶ ಈ ಅಪ್ರೋಚಸ್ ನ ಇನ್ನೂ ಬೆಟರ್ ವೇ ಅಲ್ಲಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಭಾವಿಸ್ತೇನೆ. ನೀವು ಕೂಡ ಟ್ರೈ ಮಾಡೋದು ಬಿಡಬೇಡಿ, ಅಲ್ಲಿ ಅವಕಾಶ ಸಿಗುತ್ತೆ, ಆ ಅವಕಾಶದಲ್ಲಿ ಡೆಫಿನೆಟ್ಲಿ ಮಾಡಿ. ಥ್ಯಾಂಕ್ ಯು ರೋಷನ್ ಮ್ಯಾಮ್ ಫಾರ್ ಟ್ರೈಯಿಂಗ್ ದಿಸ್. ಗೋಪಾಲ್ ಕೃಷ್ಣ ಸರ್, ನೀವು ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಪ್ಲೈ ಮಾಡಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದ್ ಸ್ವಲ್ಪ ಶೇರ್ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಹೇಗಿತ್ತು? ಹೌ ಡಿಡ್ ಯು ಅಪ್ಲೈ ದಿಸ್? ಎಲ್ಲಿಂದ ಶುರು ಮಾಡಿದ್ರಿ ಅಂತ? ಸರ್, ಇದು ಮ್ಯಾಟರ್ ಅರೌಂಡ್ ಪ್ಯೂರ್ ಅಲ್ಲಿ. ಹಲೋ ಸರ್, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ಅದೇ ಸರ್, ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅನ್ನೋದಕ್ಕೆ ಅದರಲ್ಲಿ ನಾವು ಮಿಶ್ರಣಗಳಲ್ಲಿರೋ ವಸ್ತುಗಳನ್ನು ಬೇರ್ಪಡಿಸೋದು, ಅದರಲ್ಲಿ ಹಲವಾರು ವಿಧಾನಗಳಿದ್ವು ಸರ್. ನಾನು ಏನ್ ಮಾಡಿದೆ ಅಂದ್ರೆ, ಒಂದು ಇದು ಸಬ್ಲಿಮೇಷನ್ ಅಂತ ಒಂದು ಇತ್ತು ಸರ್, ಅದರಲ್ಲಿ ಒಂದು ವಿಡಿಯೋ ತೋರಿಸ್ತೆ ಸರ್, ಅಷ್ಟೇನೆ. ಸರ್ ಕೇಳಿಸ್ತಾ ಇದೆ ಸರ್? ಹಲೋ, ಕೇಳಿಸ್ತಾ ಇದೆ ಸರ್, ನೀವು ಕಂಟಿನ್ಯೂ ಮಾಡ್ಬೋದು. ಸಬ್ಲಿಮೇಷನ್ ಅಂತ ಅಂದ್ಬಿಟ್ಟು ಉತ್ಪನ್ನನ ಕ್ರಿಯೆ, ಅದರಲ್ಲಿ ವಿಡಿಯೋ ತೋರಿಸ್ತೆ ಸರ್. ವಿಡಿಯೋ ನೋಡಿ ಅದರಲ್ಲಿ ಹೇಗೆ ಅದರಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಹೇಗೆ ಬೇರ್ಪಡಿಸಿದ್ರು ಅಂತ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಸರ್. ಅವ್ರು ಕೆಲವರು ಒಂದ್ 2-3 ಮಾತ್ರ ಏನ್ ಹೇಳಿದ್ರು ಅಂದ್ರೆ, ಈಗ ಅದು ಸಾಲಿಡ್, ಇದು ಘನ ಸ್ಥಿತಿಯಲ್ಲಿ ಇರೋದು ಅನಿಲ ಸ್ಥಿತಿಗೆ ಹೋಗಿದೆ, ಅದು ಅಲ್ಲಿ ಶೇಖರಣೆ ಆಗಿದೆ ಅಂತ ಹೇಳಿದ್ರು ಸರ್. ಹಾಗಾದ್ರೆ ಅದು ನೇರವಾಗಿ ದ್ರವ ಸ್ಥಿತಿಗೆ ಬರ್ದೇನೆ ಘನ ಸ್ಥಿತಿಗೆ ಹೋಗುತ್ತೆ ಅಂತ ನಿಮ್ಮ ಡೈಲಿ ಲೈಫ್ ಅಲ್ಲಿ ಯಾವ್ದಾದ್ರು ವಸ್ತುಗಳು ನೋಡಿದೀರಾ ಆತರ ಅಂತ ಕೇಳಿದ್ವಿ. ಬಟ್ ಅವರು ಇಲ್ಲ, ಗೊತ್ತಿಲ್ಲ ಅಂದ್ರು. ಸೊ ಓಕೆ, ನೀವು ನೆಕ್ಸ್ಟ್ ಈ ತರ ಮಾಡ್ಬಿಟ್ಟು ಈ ತರ ನೇರವಾಗಿ ನಾವು ನೋಡೋಣ ಹೇಳಿ ಅಂತ ಹೇಳಿದ್ದೆ. ಅದರಲ್ಲಿ ಒಬ್ರು ಮಾತ್ರ ಅದು ಅವತ್ತು ಬಂದು ಹೇಳಿದ್ರು ಅಷ್ಟೇ ಸರ್, ನೆಕ್ಸ್ಟ್ ಡೇ. ನೀವು ಟ್ರೈ ಸ್ವಲ್ಪ ಅದನ್ನ ರೆಸ್ಪಾಂಡ್ ಮಾಡಿದ್ದಾರೆ. ವಿಡಿಯೋ ತೋರಿಸಿ ಸರ್. ಸರ್ ಕೇಳಿಸ್ತಾ ಇಲ್ಲ. ಗೋಪಾಲ್ ಕೃಷ್ಣ ಸರ್, ನೀವು ಕಂಟಿನ್ಯೂ ಮಾಡಿ. ನೀವೆಲ್ಲಿ ಹೇಳ್ತಿದ್ರ ಅಲ್ಲಿ ಸ್ಟಾಪ್ ಆಗಿದೆ ಅದು. ಹೌದು ಸರ್. ಅದೇ ಸರ್, ಮಿಶ್ರಣಗಳಿಂದ ವಸ್ತುಗಳನ್ನ ಬೇರ್ಪಡಿಸೋದು ಸರ್. ನಾನು ಒಂದು ವಿಡಿಯೋ ತೋರಿಸಿದೆ ಸರ್, ಇದು ಸಬ್ಲಿಮೇಷನ್ ಅಂದ್ಬಿಟ್ಟು. ಆ ವಿಡಿಯೋ ಮಕ್ಳಿಗೆ ತೋರಿಸಿ ಅವ್ರು ನೋಡಿ 1-2 ನಿಮಿಷ ಅಂದ್ಬಿಟ್ಟು ತೋರಿಸಿದ್ದೆ. ಆಮೇಲೆ ಅವ್ರಿಗೆ ಅದ್ರ ಮೇಲೆ ಕ್ವಶನ್ ಹಾಕಿದ್ದು, ಈ ವಿಡಿಯೋದಲ್ಲಿ ಏನ್ ನೋಡಿದ್ರಿ ಏನು ಅಂತ ಅಂದಾಗ, ಸರ್ ಅದರಲ್ಲಿ ಏನೇನ್ ವಸ್ತುಗಳಿದ್ವು ಫಸ್ಟ್ ಹೇಳಿದ್ರು, ಮತ್ತೆ ಆ ವಸ್ತುಗಳು ಏನಾದ್ವು, ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋದ್ವು ಅಂದಾಗ, ಆ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋದ್ವು ಅಂತ ಹೇಳಿದ್ರು ಸರ್, ಒಂದು ಅದರಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಆತರ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ನೀವು ಆ ವಸ್ತುಗಳನ್ನ ಯಾವ್ದಾದ್ರು ನೋಡಿದೀರಾ ಅಂದಾಗ ಯಾರು ಹೇಳಿಲ್ಲ ಸರ್. ಅದಕ್ಕೆ ಓಕೆ, ನಾಳೆ ನೀವು ನೋಡ್ಕೊಂಬಂದು ಒಂದ್ ಸ್ವಲ್ಪ ಸರ್ಚ್ ಮಾಡಿ ಹೇಳಿ, ಆ ತರ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗಂತವು ಅಂತಂದಾಗ ಒಬ್ರು ಮಾತ್ರ ಹೇಳಿದ್ರು ಸರ್. ಅದ್ರ ಮುಖ್ಯವಾಗಿ ಏನ್ ಮಾಡಿದ್ರಿ ಸರ್? ಆ ತರ ರೆಸ್ಪಾನ್ಸ್ ಬಂದ್ಮೇಲೆ ನೀವು ಇನ್ನೇನಾದ್ರೂ ಅವ್ರಿಗೆ ಕ್ಲೂ ಅಥವಾ ಏನಾದ್ರು
ಪ್ರಾಬ್ಲಮ್ ಕೊಟ್ಬಿಟ್ಟು ಅವ್ರಿಗೆ ಪ್ರೋತ್ಸಾಹನೆ ಕೊಟ್ರ ಸೊ ದಟ್ ದೇ ಕುಡ್ ಫೈಂಡ್ ದಿ ಆನ್ಸರ್? ಹೌದು ಸರ್, ಅದಕ್ಕೆ ಕೆಲವು ಅವ್ರಿಗೆ ಏನಂದ್ರೆ ಈಗ ವಸ್ತುಗಳು ಕಾಮನ್ ಆಗಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿ ಬರ್ತವೆ, ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿ ಬರ್ತವೆ. ಅಂದ್ರೆ ಆ ತರ ಒಂದು ಸ್ಟೇಟ್ಸ್ ನ ಏನ್ ಮಾಡ್ತವೆ, ಚೇಂಜ್ ಮಾಡ್ತವೆ ಅಂತ ಕಾಮನ್ ಆಗಿ ಹೇಳಿದ್ದೆ. ಇದು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗುತ್ತೆ ಇದು. ಸೊ ಈ ತರ ವಸ್ತುಗಳು ಎಲ್ಗೆ ಗಮನಿಸಿದೀರಾ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಡೈಲಿ ಲೈಫಲ್ಲಿ ನೀವು ನೋಡಿದೀರಾ ಈ ತರ ವಸ್ತುಗಳನ್ನ ಅಂತ ಅಂದಾಗ ಅವರು ಯಾರು ಹೇಳಲಿಲ್ಲ. ಸದ್ಯಕ್ಕೆ ಅದ್ ತಿಳ್ಕೊಂಬನ್ನಿ, ನೇರವಾಗಿ ಯಾವ್ದಾದ್ರು ಒಂದ್ 4-5 ಉದಾಹರಣೆಗಳನ್ನ ತಿಳ್ಕೊಂಬನ್ನಿ ಅಂತ ಹೇಳಿಕ್ಕೆ ಒಬ್ರು ಮಾತ್ರ ಇದ್ ಮಾಡಿದ್ರು ಸರ್. ಮತ್ತೆ ನೆಕ್ಸ್ಟ್ ಡೇ ಆ ಕ್ರಿಯೆಗೆ ಏನ್ ಹೇಳ್ತೀವಿ ಅಂದ್ಬಿಟ್ಟು ನಾನು ಆ ತರ ವಿವರಣೆ ಕೊಟ್ಟಿದ್ದೆ ಸರ್. Acha. So you used a problem-based learning method as a engagement tool also. ಒಂದ್ ಸ್ವಲ್ಪ ಮಕ್ಕಳು ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಲಿ ಅಂತಾನು ಕೂಡ ನೀವು ಅವಕಾಶ ಕೊಟ್ರಿ. ಸೊ ದಟ್ ನೆಕ್ಸ್ಟ್ ಡೇ ನೀವು ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದಾರೋ ಅದಕ್ಕೆ ಅದು ಸ್ವಲ್ಪ ಆಗಿ ಬರ್ಲಿ ಅಂತ. ಯಾ, ಥ್ಯಾಂಕ್ಸ್ ಗೋಪಾಲ್ ಕೃಷ್ಣ ಅವರೇ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನರಸಿಂಹಮೂರ್ತಿ ಸರ್, ಹೇಳಿ. ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಫ್ರಮ್ ತುಮಕೂರು ಸರ್. ಸರ್, ಫ್ಲಿಪ್ಡ್ ಕ್ಲಾಸ್ ರೂಮ್ಸ್ ಅಂತ ಇವತ್ತು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು 7th ಕ್ಲಾಸ್ ಅಲ್ಲಿ ಬಾರ್ ಗ್ರಾಫ್ ಮತ್ತೆ 9th ಕ್ಲಾಸ್ ಲೈನ್ ಗ್ರಾಫ್, ಪೈ ಚಾರ್ಟ್ ಅಂತ 8th ಕ್ಲಾಸ್ ಅಲ್ಲಿ ಬರ್ತದೆ. ಇದನ್ನ ನಾವು ಗ್ರೀನ್ ಬೋರ್ಡ್ ಅಲ್ಲೇ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಮಕ್ಳಿಗೆ ತೋರಿಸಿದ್ರು ಕೂಡ ಗ್ರಾಫ್ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಅದನ್ನ ನಾವು ನಮ್ಮ ಕಂಪ್ಯೂಟರ್ ಲ್ಯಾಬ್ ಇದೆ ನಮ್ಮ ಸ್ಕೂಲಲ್ಲಿ, ಮೊರಾರ್ಜಿ ಸ್ಕೂಲು ಕೋಡಿಗೇಳಿ. ಆ ಕಂಪ್ಯೂಟರ್ ಕ್ಲಾಸ್ ರೂಮ್ಗೆ ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಸರ್. ಸರ್, ನಮ್ಮ ಕಂಪ್ಯೂಟರ್ ಲ್ಯಾಬ್ಗೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳಿಗೆ ಫಸ್ಟ್ ಗ್ರೀನ್ ಬೋರ್ಡ್ ಅಲ್ಲೇ ಫಸ್ಟ್ ಬಾರ್ ಗ್ರಾಫ್ ಅಂದ್ರೆ ಏನು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಯಾವ ತರ ಡ್ರಾ ಮಾಡ್ಬೇಕಂತ ಮ್ಯಾನ್ಯಲ್ ಆಗಿ ಗ್ರಾಫ್ ಅಲ್ಲಿನೂ ಡ್ರಾ ಮಾಡಿಸಿದೀನಿ. ನೆಕ್ಸ್ಟ್ ಅದನ್ನ ಮಕ್ಕಳಿಗೆ ಈಗ ಪ್ರೆಸೆಂಟ್ ಟೆಕ್ನಾಲಜಿ 21st ಸೆಂಚುರಿನಲ್ಲಿ ಅದನ್ನ ಎಲ್ಲಿ ಬಳಸ್ಕೊಂತಾರೆ ಅನ್ನೋದಕ್ಕೆ ಕಂಪ್ಯೂಟರ್ ಲ್ಯಾಬ್ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಜಸ್ಟ್ MS Excel ಅಲ್ಲಿ ನಾವು ಡೇಟಾನ ಎಂಟ್ರಿ ಮಾಡಿದೀವಿ ಅಂತಂದ್ರೆ ಇನ್ಸರ್ಟ್ ಅಲ್ಲಿ ಗ್ರಾಫ್ ಅಂತ ಗ್ರಾಫ್ಸ್ ಬರ್ತವೆ, ಲೈನ್ ಗ್ರಾಫ್ಸ್, ಬಾರ್ ಗ್ರಾಫ್ಸ್, ಪೈ ಚಾರ್ಟ್ಸ್ ಅಂತ. ಬಾರ್ ಗ್ರಾಫ್ ಅಂತ ಕ್ಲಿಕ್ ಮಾಡಿದೀವಂತೆ ಸಾಕು, ಡೀಟೇಲ್ ಆಗಿ ಬಾರ್ ಗ್ರಾಫ್ ಯಾವ ತರ ಡ್ರಾ ಮಾಡ್ಕೊಂತೀವಿ ನಾವು ಅದೆಲ್ಲ ನೀಟಾಗಿ ತೋರಿಸ್ಬೋದು ಮಕ್ಳಿಗೆ. ಅದು ನಾವು ಗ್ರೀನ್ ಬೋರ್ಡ್ ಅಲ್ಲಿ ತೋರ್ಸೋದಕ್ಕಿಂತ ಕಂಪ್ಯೂಟರ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಅದರಲ್ಲೂ MS Excel ಅಲ್ಲಿ. ಅದ್ರಲ್ಲಿ ಇವತ್ತು ನಾವು ಸರ್ ಇದು X ಆಕ್ಸಿಸ್, Y ಆಕ್ಸಿಸ್ ಇದು ಹಿಂಗೆ ಹೇಳ್ಕೊಡ್ತಾ ಹೋಗ್ತೀವಿ. ಫೇವ್ರೆಟ್ ಕಲರ್ಸ್ ಡ್ರಾನ್ X ಆಕ್ಸಿಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ರಾನ್ Y ಆಕ್ಸಿಸ್ ಅಂತ. ಸೇಮ್ ಬಾರ್ ಗ್ರಾಫ್ ಹೇಳ್ಕೊಡ್ಬೇಕಾದ್ರೆ ಇವತ್ತು ಆದಿತ್ಯ L1 ಮಿಷನ್ ಅಂತ ಲಾಂಚ್ ಮಾಡಿದ್ರಲ್ಲ, ಅದನ್ನ ಲೈನ್ ಗ್ರಾಫ್ ಅಲ್ಲಿ ತೋರಿಸ್ತಾ ಇದ್ರು. ವಿಡಿಯೋನ ತೋರಿಸ್ತಾ ಇದ್ವಿ ಅಲ್ಲೇ ಪಕ್ಕದಾಗೆ. ಅದು ಯಾವ ತರ ಅಂತ ಲೈನ್ ಗ್ರಾಫ್ ಅವ್ರಿಗೆ ಹೇಳ್ಬಿಟ್ವಿ ಅಲ್ಲೇ. X ಆಕ್ಸಿಸ್ ಅಲ್ಲಿ ಟೈಮ್ ಜಾಸ್ತಿ ಆದಂಗೆಲ್ಲ ಆಲ್ಟಿಟ್ಯೂಡ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಅಲ್ಲಿ Y ಆಕ್ಸಿಸ್ ಅಲ್ಲಿ ಆಲ್ಟಿಟ್ಯೂಡ್ ಮತ್ತೆ X ಆಕ್ಸಿಸ್ ಅಲ್ಲಿ ಟೈಮ್ ನ ತೋರಿಸ್ತಾ ಇದ್ರು ಆದಿತ್ಯ L1 ಮಿಷನ್ ನ ಲಾಂಚ್ ಮಾಡಿದಾಗ. ಮಕ್ಕಳಿಗೆ ಅದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಅದು ಹೆಂಗಂತಂದ್ರೆ ಬಾರ್ ಗ್ರಾಫ್ ಅರ್ಥ ಆಯ್ತು, ಮಕ್ಕಳಿಗೆ ಲೈನ್ ಗ್ರಾಫ್ ಅರ್ಥ ಆಯ್ತು. ಆ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಕೊಂಡು ಈ ತರ ಗ್ರಾಫ್ ಗಳನ್ನ ತೋರಿಸಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾ, ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಸರ್. ಇವ್ರಿಗೂ ಒಂದು ಚಪ್ಪಾಳೆ ಕೊಡೋಣ. ರೋಷನ್ ಮ್ಯಾಮ್ ಆಲ್ರೆಡಿ ಚಾಟ್ ಅಲ್ಲೇ ಚಪ್ಪಾಳೆ ಕೊಟ್ಬಿಟ್ಟಿದ್ದಾರೆ, ಅನಿತಾ ಅವರು ಕೂಡ ಚಪ್ಪಾಳೆ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ತಾನೇ? ನರಸಿಂಹಮೂರ್ತಿ ಸರ್ ಅವರು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಲೈನ್ ಗ್ರಾಫ್, ಬಾರ್ ಗ್ರಾಫ್ ನ ಎಕ್ಸ್ಪ್ಲೇನ್ ಮಾಡಕ್ಕೆ ಎಷ್ಟು ಸಿಂಪಲ್ ಆಗಿ ಅಪ್ರೋಚ್ ನ ತಗೊಂಡಿದ್ದಾರೆ. ಹಾಗೆ ಅವರು ಆದಿತ್ಯ ಮಿಷನ್ಗೂ ಕೂಡ ಕಂಪೇರ್ ಮಾಡಿದ್ದಾರೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ತರ ಎಲ್ಲ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ಕೋಇನ್ಸಿಡೆಂಟ್ ಹೆಂಗಂತಂದ್ರೆ ನಾನು ಬಾರ್ ಗ್ರಾಫ್ ತೋರಿಸ್ತಾ ಇದ್ದೆ 11 to 12 ಅರೌಂಡ್ ಅಲ್ಲಿ. ನಾವು ವಿಡಿಯೋ ತೋರ್ಸ್ಬೇಕಂತ ಮಕ್ಕಳಿಗೆ ಆದಿತ್ಯ L1 ತೋರ್ಸ್ಬೇಕಂತ ಯೂಟ್ಯೂಬ್ ಆನ್ ಮಾಡಿದ್ವಿ. ಅದು ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಮಕ್ಕಳು ಕೂಡ ಎಲ್ಲ ಮಾಡಿದ್ರು. ನಮ್ಮ ಕಂಪ್ಯೂಟರ್ ಸರ್ ಒಬ್ರು ರಮೇಶ್ ಸರ್ ಅಂತಿದ್ದಾರೆ, ಅವ್ರ ಹೆಲ್ಪ್ ತಗೊಂಡು ನಾವು ಬಾರ್ ಗ್ರಾಫ್ ಮತ್ತೆ ಇದನ್ನೆಲ್ಲ ತೋರಿಸ್ತಾ ಇದ್ವಿ. ಅದೇ ಟೈಮಲ್ಲಿ ಲಾಂಚ್ ಆಗ್ತಿತ್ತು, ಪಕ್ಕದಲ್ಲಿ ಗ್ರಾಫ್ ಬರ್ತಾ ಇತ್ತು, ಲೈನ್ ಗ್ರಾಫ್ ಅಂತ. ಆ ಲೈನ್ ಗ್ರಾಫ್ ಅಲ್ಲಿ ಈವನ್ X ಆಕ್ಸಿಸ್ ಅಲ್ಲಿ ಟೈಮ್ ತೋರಿಸ್ತಾ ಇದ್ರು, Y ಆಕ್ಸಿಸ್ ಅಲ್ಲಿ ಆಲ್ಟಿಟ್ಯೂಡ್. ವೆನ್ ಟೈಮ್ ಇನ್ಕ್ರೀಸಸ್ ಆಲ್ಟಿಟ್ಯೂಡ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಆ ಮಕ್ಕಳಿಗೂ ಕೂಡ ಕಂಪ್ಯಾರಿಸನ್ ಚೆನ್ನಾಗಿ ಅರ್ಥ ಆಯ್ತು ಅಲ್ಲಿ ಲೈನ್ ಗ್ರಾಫ್. ವಂಡರ್ಫುಲ್. ಥ್ಯಾಂಕ್ ಯು ನರಸಿಂಹಮೂರ್ತಿ ಸರ್. ಅಂಡ್ ಐ ಥಿಂಕ್ ನಾವು ಏನಾದ್ರು ಒಳ್ಳೇದ್ ಮಾಡಕ್ ಹೋದ್ರೆ ಬೇರೆಯವ್ರ ಕೂಡ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಇದು ಒಂದು ಆ ಉದಾಹರಣೆಗೆ ಬಿಟ್ಟಾಗುತ್ತೆ. ಸೊ ಇಫ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ನೈಸ್, ದ ಯೂನಿವರ್ಸ್ ಆಲ್ಸೋ ಹೆಲ್ಪ್ಸ್ ಯು.
ದಿಸ್ ಇಸ್ ಒನ್ ವೇ. ಅವ್ರಿಗೆ ಆ ಬಾರ್ಗ್ರಾಫ್ ಲೈನ್ ಆಫ್ ತೋರಿಸ್ಬೇಕಿತ್ತು, ಕರೆಕ್ಟ್ ಆಗಿ ಆದಿತ್ಯ ಅದು ಅವ್ರಿಗೆ ತೋರಿಸ್ಬೇಕಾಗಿತ್ತು ಯೂಟ್ಯೂಬ್ ಅಲ್ಲಿ. ಎರಡು ಮ್ಯಾಚ್ ಆಯ್ತು, ಹಾಗೆ ಮಕ್ಕಳ ಕಲಿಕೆ ಕೂಡ ಎಕ್ಸ್ಟ್ರಾ ರಿಯನ್ಫೋರ್ಸ್ ಆಯ್ತು. ಸೊ ವಂಡರ್ಫುಲ್ ಎಕ್ಸಾಂಪಲ್ ಸರ್. Okay, so thank you Moti sir, thank you Raghu sir, Gopal Krishna sir, Chetna ma'am, Roshan ma'am. ನೀವೆಲ್ಲ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಯೂಸ್ ಮಾಡಿರೋ ತುಂಬಾ ಅಪ್ರೋಚಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಹಾಗೆ ಬೇರೆಯವರು ಕೂಡ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಲ್ಲರಿಗೂ ಇಲ್ಲಿ ಅವಕಾಶ ಕೊಡೋಕೆ ಟೈಮ್ ಇಲ್ಲ. ನೀವು ಈ ತರ ಏನಾದ್ರು ಎಕ್ಸಾಂಪಲ್ ಮಾಡ್ತಾ ಇದ್ರೆ ನಿಮ್ಮ ಸ್ಕೂಲ್ ಕೋಚ್ ಅಥವಾ ಯಾರು ನಾವು ವಿಸಿಟ್ ಮಾಡಕ್ ಬರ್ತೀವಿ ನಮ್ಗೆ ಹೇಳಿ, ನಮ್ಗೆ ಫೋಟೋಸ್ ಕಳಿಸಿ, ವಿಡಿಯೋಸ್ ಕಳಿಸಿ, ನಮಗೂ ಗೊತ್ತಾಗುತ್ತೆ ಈ ತರ ಎಲ್ಲ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಆಗ್ತಾ ಇದೆ ಅಂತ, ಹೀಗೆ ಕಲಿಕೆ ಮುಂದೆ ಬರ್ಸ್ತದೆ ಅಂತ. ಸೊ ವಂಡರ್ಫುಲ್ ಆಲ್ ಆಫ್ ಯು. ಸೊ ಎಲ್ಲಾರು ಒಂದ್ಸಲಿ ಎಲ್ಲಾ ಟೀಚರ್ಸ್ಗೂ ಯಾರು ಅಪ್ಲೈ ಮಾಡ್ತಿದಾರ ಅವ್ರಿಗೂ ಕೂಡ ಚಪ್ಪಾಳೆ ಮಾಡೋಣ, ನಮಗೂ ಕೂಡ ಚಪ್ಪಾಳೆ ಹಾಕೋಣ. ನೀವು ಇಮೋಷನ್ಸ್ ತೋರಿಸಬಹುದು ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಕ್ಲಾಪ್ ಹೊಡಿಬಹುದು. ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ಗಿವಿಂಗ್ ಸಚ್ ಅಮೇಸಿಂಗ್ ಎಕ್ಸಾಂಪಲ್ಸ್. ನಾನು ಮುಂದೆ ಬರೀತೀನಿ. ಭಾಗ್ಯಮ್ಮ ಮ್ಯಾಮ್, ಎಸ್. ಓ ವಂಡರ್ಫುಲ್, ಥ್ಯಾಂಕ್ ಯು ಭಾಗ್ಯಮ್ಮ ಮ್ಯಾಮ್. ಅಪ್ರಿಶಿಯೇಟ್ ಮಾಡಿದ್ದಕ್ಕೆ ನಿಮ್ಗೂ ಕೂಡ ಬೇರೆಯವ್ರಿಗೂ ಕೂಡ ಅಪ್ರಿಶಿಯೇಷನ್ ಆಗುತ್ತೆ ಇದರಿಂದ. ಥ್ಯಾಂಕ್ ಯು ಭಾಗ್ಯಮ್ಮ ಮ್ಯಾಮ್. ಎಸ್, ನಾನು ಮುಂದೆ ಬರೀತೀನಿ. ಓಕೆ, ಸೊ ಇನ್ಫ್ಯಾಕ್ಟ್ ಈ ಪ್ರಶ್ನೆಗಳು ನಾನು ಓರಲಿ ಕೇಳಿದೆ. ಥ್ಯಾಂಕ್ಸ್ ಟೀಚರ್ಸ್ ಫಾರ್ ಶೇರಿಂಗ್ ದಿಸ್ ಎಕ್ಸಾಂಪಲ್ಸ್. ಈ 4 ವಿಧಾನಗಳಲ್ಲಿ ನಾನು ಇವತ್ತು ಎಷ್ಟು ಟೈಮ್ ಉಳ್ಕೊಂಡಿದೆ ಒಂದೇ ಅಪ್ರೋಚ್ ಮೇಲೆ ಫೋಕಸ್ ಮಾಡಕ್ಕಾಗುತ್ತೆ. ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತೀವಿ. ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಇನ್ಫ್ಯಾಕ್ಟ್ ಗೋಪಾಲ್ ಕೃಷ್ಣ ಸರ್ ಸ್ವಲ್ಪ ಅದನ್ನ ಟಚ್ ಮಾಡಿದ್ರು, ಬಟ್ ಡೀಟೇಲ್ ಆಗಿ ಹೋಗಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ, ಮೇ ಬಿ ವಿ ಕ್ಯಾನ್ ಹ್ಯಾವ್ ಅ ರೀಕ್ಯಾಪ್ ಆಫ್ ದಿಸ್. ಯಾರು ಅಪ್ಲೈ ಮಾಡಿದಾರ ನೀವು ನಿಮ್ಮ ಅಭಿಪ್ರಾಯನ ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಯಾ, ಸೊ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಏನು? ಓಕೆ, ಸೊ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಏನು ಅಂಡ್ ಟ್ರೆಡಿಷನಲ್ ಕ್ಲಾಸ್ ರೂಮ್ ಇಂದ ಇದು ಹೇಗೆ ವ್ಯತ್ಯಾಸ ಆಗುತ್ತೆ? ದರ್ಸ್ ಅ ವೆರಿ ಸಿಂಪಲ್ ವಿಡಿಯೋ, 3 minute ವಿಡಿಯೋ ವಿಚ್ ವಿಲ್ ಪ್ಲೇ ಅಂಡ್ ಹೇಗೆ ಆಗುತ್ತೆ ಅಂತ ಸಿಂಪಲ್ ಡೆಫಿನೇಷನ್ ಇದನ್ನ ನೋಡೋಣ. ಸೊ ಐ ವಿಲ್ ಶೇರ್ ಅಗೇನ್. ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಅಂತ ಇದೆ. ಸೊ ಮಕ್ಕಳನ್ನ ಏನ್ ಮಾಡಿದೆ ಅಂದ್ರೆ ಗ್ರೌಂಡ್ ಗೆ ಬಿಟ್ಟು ಏನೇನ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಎಲ್ಲ ಕಲೆಕ್ಟ್ ಮಾಡ್ಕೊ ಬನ್ನಿ ಅಂತ ಫಸ್ಟ್ ಬಿಟ್ಟಿದ್ದು. ಸೊ ಬಿಟ್ಟಿದ್ದಾದ್ಮೇಲೆ ಅದನ್ನ ಗ್ರೂಪ್ ಮಾಡಕ್ ಹೇಳಿದೆ. ಸೊ ಮಕ್ಕಳು ಬೇಸ್ಡ್ ಆನ್ ಕೆಲವರು ಕಲರ್ಸ್ ಮೇಲೆ ಅದನ್ನ ಗ್ರೂಪ್ ಮಾಡಿದ್ರು, ಇನ್ ಕೆಲವರು ಆ ಶೇಪ್ಸ್ ಮೇಲೆ ಗ್ರೂಪ್ ಮಾಡಿದ್ರು, ಇನ್ ಕೆಲವರು ದ ಮೆಟೀರಿಯಲ್ಸ್ ಮೇಡ್ ಅಪ್ ಆಫ್ ಲೈಕ್ ವುಡ್ ಎಲ್ಲ ಒಂದ್ ಕಡೆ, ಮೆಟಲ್ಸ್ ಒಂದ್ ಕಡೆ, ಆಮೇಲೆ ಈ ಪೇಪರ್ಸು, ಕವರ್ಸು. ಸೊ ಈ ರೀತಿ ಒಂದು ಮೆಟೀರಿಯಲ್ಸ್ ನೆಲ್ಲ ಗ್ರೂಪಿಂಗ್ ಮಾಡ್ತಾ ಹೋದ್ರು. ಸೊ ಅಲ್ಲಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ನಾವು ಗ್ರೂಪ್ ಮಾಡ್ಬೇಕು ಅನ್ನೋದು ಮೇನ್ ಪ್ರಾಬ್ಲಮ್. ಅದನ್ನ ಯಾವ್ದ್ರ ಬೇಸ್ ಮೇಲೆ ಮಾಡ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಿದ್ದು. ಮೇ ಬಿ ಶೇಪ್ಸ್ ಮೇಲೆ, ಮೇ ಬಿ ಕಲರ್ಸ್ ಮೇಲೆ, ಮೇ ಬಿ ದ ಮೆಟೀರಿಯಲ್ಸ್ ಮೇಡ್ ಅಪ್ ಆಫ್ ಲೈಕ್ ವುಡ್, ಮೆಟಲ್. ಸೊ ಅದ್ರ ಬೇಸ್ ಮೇಲೆ. ಸೊ ಈ ರೀತಿಯಾಗಿ ಮಕ್ಕಳು ಏನ್ ಮಾಡಿದ್ರು ಅಂದ್ರೆ ಅವ್ರು ತಂದಿರುವಂತ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಅವರ ಒಂದು ಮೆಂಟಾಲಿಟಿ ಪ್ರಕಾರ ಆ ವಸ್ತುಗಳನ್ನ ಗ್ರೂಪ್ ಮಾಡ್ತಾ ಹೋದ್ರು. ಸೊ ದಿಸ್ ಈಸ್ ಒನ್ ಕೈಂಡ್ ಐ ಅಪ್ರೋಚ್. Thank you Chetna ma'am, and you're just proving it again and again that teachers ಗಳು ಈ ತರ ಹೊಸ ಅಪ್ರೋಚಸ್ ಟ್ರೈ ಮಾಡಿದಾಗ ತುಂಬಾ ಡಿಫರೆನ್ಸಸ್ ಇಂಪ್ಯಾಕ್ಟ್ ನ ನೀವು ಕ್ಲಾಸ್ ಅಲ್ಲಿ ನೋಡ್ತೀರಾ ಅಂತ. ನಾನು ಒಂದು ಸ್ಮಾಲ್ ವಿಡಿಯೋ ಶೇರ್ ಮಾಡ್ತೀನಿ ಆನ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಫಾರ್ ಎವ್ರಿಬಡಿ. ಯಾರಿಗೆ ಏನಾದ್ರು ಡೌಟ್ಸ್ ಇದನ್ನು ಕೂಡ ಅದನ್ನು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಒಂದೆರಡು ಪ್ರಶ್ನೆನೂ ಇರುತ್ತೆ. ಸೊ ಬರೀ ವಿಡಿಯೋ ನೋಡೋದಿಲ್ಲ, ವಿಡಿಯೋ ಮೇಲೆ ನಮ್ದು ಪ್ರಶ್ನೆನೂ ಇರುತ್ತೆ. Problem-based learning in less than 5 minutes, I promise. In the 1980s, somebody decided that haircuts were way too messy. So they combined the hair trimmer and the vacuum cleaner, and we ended up with the Flowbee. And I remember begging my parents for a Flowbee, and they said no because they thought I would use it on the dog, and they were probably right. But the idea there is pretty clear, that you can solve problems in unique ways. And that's the core idea of problem-based learning. Number 1, the need for problem-based learning. School exists in a one-size-fits-all factory model where students are expected to passively consume content. But here's the thing, kids aren't widgets, and one-size-fits-all is great for socks but lousy for minds. Kids need to dream and wonder and imagine. They need to design and build and tinker, and they need to think critically and solve complex problems.
For years, the model has involved going to school, being compliant, getting into college, and then climbing the corporate ladder. But the ladder is now a maze, and our students need to know how to navigate the complexity of a global society. In other words, students need to be empowered to solve real-world problems. And that's why we have problem-based learning. Number 2, the history of problem-based learning. Problem-based learning began at Case Western University in the 1950s, although it wasn't called that at the time. And the goal was to provide real-world problems for medical students to solve. It soon spread to other medical schools and eventually made its way into business, law, engineering, and education. And by the 1960s, you could find elements of problem-based learning within the new social studies framework of Macialis and Cox, as well as Herbert Thielen's group investigation model. Problem-based learning fits well within the social family of education because of the emphasis on real-world problems and human systems. It's not surprising that many of the problem-based learning theorists cite John Dewey's notion of democratic education, as well as Paulo Freire's concept of critical pedagogy. In other words, kids need to be engaged with solving problems within their world. And here's the description of problem-based learning. There are 4 different phases. Number 1, you present or identify the problem. In some cases, the teacher decides on the problem. In other cases, individual students or the entire classroom community presents the initial problem. Phase number 2, they develop a plan for solving the problem. Here, students work collaboratively in this phase where they figure out what they will do in order to solve the problem. In some cases, it's a really small plan of action, but sometimes they might engage in research, brainstorming, and ideation. And in a few cases, they might even decide to build a product. The next phase is the implementation of the plan. In this phase, students test out their plan to see if they can solve the problem. And then finally, they move to the last phase where they evaluate the implementation. Here, students analyze the results and they also reflect on the process. Now, here's the ideal context for problem-based learning. Problem-based learning works best when students solve authentic real-world problems. Math teacher Dan Meyer warns against solving problems that contain pseudo-context, where students solve problems that don't actually reflect the way the world exists. So it's important that the problems feel real to the students. In social studies, students might broker peace in a war simulation. In math, they might determine the most efficient route for a trip. In language arts, they might figure out if a novel should be adapted into a movie. And in science, they might do a science fair project. But the key idea here is that it is not project-based learning, it's problem-based. And that's because you don't have to design a product. You're simply solving a problem. Ideally, students will solve problems that actually exist in their own world. And here's where the technology comes in. Our devices have a slew of apps that once required additional time and resources. And the problem-based learning provides a model that taps into both the connective and creative capacity of technology so that students can access the tools and the information to solve these real-world problems. So that is basically problem-based learning in less than 5 minutes. Wonderful. So problem-based learning ಬಗ್ಗೆ ಈ ವಿಡಿಯೋ ನೋಡಿದ್ದೀರಾ? ಇದರಿಂದ ಏನ್ ಕಲಿಕೆ ಅಥವಾ ಏನಾದ್ರು ಇನ್ನೂ ಡೌಟ್ಸ್ ಇದೆಯಾ? ಎಸ್ಪೆಷಲಿ ಬಿಕಾಸ್ ಸಮ್ ಪೀಪಲ್ ವಿಲ್ ಟೆಲಿಂಗ್ ದಟ್ ಒಂದೆರಡು ಅಪ್ರೋಚ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ. ಐ ಆಮ್ ಗೋಯಿಂಗ್ ಟು ಗೋ ಟು ದ ನೆಕ್ಸ್ಟ್ ಒನ್. ಎಸ್, ಸೊ ಇದೆಲ್ಲ ಹೇಳಿದೀವಿ. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಒಂದು ಪ್ರಾಬ್ಲಮ್ ನಾವು ಐಡೆಂಟಿಫೈ ಮಾಡ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀವಿ, ಪಾಸಿಬಲ್ ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಥಿಂಕ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ವಾಟ್ ದ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್. ಆ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡಾದ್ಮೇಲೆ ಅದನ್ನ ರಿವ್ಯೂ ಅಂತ ನೋಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಏನಾಯ್ತು, ಹೌ ಡಿಡ್ ಇಟ್ ವರ್ಕ್, ಡಿಡ್ ಇಟ್ ನಾಟ್ ವರ್ಕ್, ಯಾಕೆ ವರ್ಕ್ ಆಯ್ತು, ಯಾಕೆ ವರ್ಕ್ ಆಗಿಲ್ಲ. ಅಂಡ್ ದಿಸ್ ಇಸ್ ಅವರ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಇದು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಈ ವಿಧಾನನ ಈ ವೇ ಅಲ್ಲಿ ಈ ರೀತಿಯಲ್ಲಿ ಎಲ್ಲಾದ್ರೂ ಉಪಯೋಗಿಸಿದ್ದೀರಾ? ಇನ್ಫ್ಯಾಕ್ಟ್ ಸ್ಮಾಲ್ ಪಾರ್ಟ್ಸ್ ಆಫ್ ಇಟ್ ಗೋಪಾಲ್ ಕೃಷ್ಣ ಸರ್, ಚೇತನಾ ಮ್ಯಾಮ್, ರೋಷನ್ ಮ್ಯಾಮ್, ರಘು ಸರ್,
ನೀವೆಲ್ಲರೂ ನಿಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಅಪ್ಲೈ ಮಾಡಿ ಶೇರ್ ಮಾಡಿದ್ದು ನೀವು ಉದಾಹರಣೆ ಆಲ್ರೆಡಿ ಶೇರ್ ಮಾಡಿದ್ದೀರಾ. ಬಟ್ ಆ ಫುಲ್ ಸೈಕಲ್ ನ ನೀವು ಯಾವಾಗಾದ್ರೂ ಯೂಸ್ ಮಾಡಿದ್ದೀರಾ? ಫುಲ್ ಸೈಕಲ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ. ಸರ್ ನಮ್ ಹೇಳಿ ಮ್ಯಾಮ್. ಸರ್ ಏನಂದ್ರೆ ನಮ್ದು ಒಂದು ATL ಲ್ಯಾಬ್ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ. ಸೊ ಕೆಲವೊಂದು ಪ್ರಾಜೆಕ್ಟ್ಸ್ ನಾವು ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ದೀಸ್ ರೂಲ್ಸ್. ಸೊ ಡಿಸೈನ್ ಥಿಂಕಿಂಗ್ ಅಂತ ಏನ್ ಅಂತೀವಿ. ಸೊ ಏನಾದ್ರೂ ಪ್ರಾಜೆಕ್ಟ್ಸ್ ನ ಮಾಡ್ಬೇಕಾರೆ ಫಸ್ಟ್ ನಮ್ಮ ಸರೌಂಡಿಂಗ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನೆಲ್ಲ ಒಂದು ಲಿಸ್ಟ್ ಮಾಡ್ತೀವಿ. ಅದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಮತ್ತೆ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತಹ ಒಂದು ಏನೆಲ್ಲ ಬೇಕು ಅದ್ ನಮ್ಮ ಹತ್ರ ಇದೆ ಅಂದ್ರೆ ಸೊ ದೆನ್ ವಿ ವಿಲ್ ಚೂಸ್ ದಟ್ ಒನ್. ಮತ್ತೆ ಅದನ್ನ ಸಾಲ್ವ್ ಮಾಡಕ್ಕೆ ಬೇಕಾಗಿರುವಂತಹ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾನ್ಸ್ ಇರುತ್ತೆ. ಒಬ್ಬೊಬ್ರು ಒಂದೊಂದು ಒಪಿನಿಯನ್ಸ್ ನ ಹೇಳ್ತಾ ಇರ್ತಾರೆ. ಸೊ ಅದ್ರಲ್ಲೆಲ್ಲ ನಮ್ಗೆ ಯಾವ್ದು ಪಾಸಿಬಿಲಿಟೀಸ್ ಇದೆ ಅದನ್ನ ಚೂಸ್ ಮಾಡ್ತೀವಿ, ಮತ್ತೆ ಅದ್ರ ಮೇಲೆ ವರ್ಕ್ಔಟ್ ಮಾಡ್ತೀವಿ. ಸೊ ಅದಾದ್ಮೇಲೆ ಅದನ್ನ ಅಪ್ಲೈ ಮಾಡ್ತೀವಿ. ಸೊ ಇಫ್ ಇಟ್ ವರ್ಕ್ಸ್ ವೆಲ್ ಅಂಡ್ ಗುಡ್, ಅದಕ್ಕೊಂದು ಇದನ್ನ ಕಂಟಿನ್ಯೂ ಮಾಡ್ತೀವಿ ಅದನ್ನ ಒಂದು ಪ್ರಾಡಕ್ಟ್ ಮಾಡೋದಿಕ್ಕೆ. ಬಟ್ ಇಲ್ಲ ಅಂದ್ರೆ ಅಗೇನ್ ಬ್ಯಾಕ್ ಸೆಕೆಂಡ್ ಸ್ಟೆಪ್ಗೆ ಹೋಗ್ತೀವಿ. ಬೇರೆ ಏನಾದ್ರು ಮೆಥಡ್ಸ್ ಇದೆಯಾ, ಅದನ್ನ ಮಾಡಕ್ ಆಗುತ್ತಾ? ಸೊ ಆ ರೀತಿ ಅಪ್ರೋಚ್ ಮಾಡ್ಕೊಳ್ತಾ ಕಂಪ್ಲೀಟ್ ಮಾಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಚೇತನಾ ಮ್ಯಾಮ್. ಜನಾರ್ದನ್ ಸರ್, ಲಕ್ಷ್ಮೀನಾರಾಯಣ ಅವರೇ, ನೀವೇನಾದ್ರು ಶೇರ್ ಮಾಡ್ತೀರಾ? ಸವಿತಾ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಪ್ಲೈ ಮಾಡಿದಾರಾ, ಅಥವಾ ಹೇಗೆ ಅಪ್ಲೈ ಮಾಡ್ಬೋದು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ? ಅಶೋಕ್ ಸರ್, ಸವಿತಾ ಮ್ಯಾಮ್, ಜನಾರ್ದನ್ ಸರ್, ಲಕ್ಷ್ಮೀನಾರಾಯಣ್ ಸರ್. ನೀವು ನಿಮ್ಮ ಉತ್ತರ ಚಾಟ್ ಅಲ್ಲೂ ಹಾಕ್ಬೋದು. ಲೈಕ್ ರಘು ಸರ್ ಹೇಳಿದ್ದಾರೆ ಕಂಪ್ಲೀಟ್ ಆಗಿಲ್ಲ, ಯಾಕಂದ್ರೆ ಗೋಪಾಲ್ ಕೃಷ್ಣ ಸರ್ ಆಲ್ಸೋ ಹೇಳಿದ್ರಲ್ಲ ಎಲ್ಲಾ ಸ್ಟೆಪ್ ಇಲ್ಲ, ಬಟ್ ಒಂದೆರಡು ಸ್ಟೆಪ್ ನ ಅವರು ಅಪ್ಲೈ ಮಾಡಿದಾರಂತ. ರಘು ಸರ್ ಕೂಡ ಅದೇ ಹೇಳಿದ್ದಾರೆ, ನಾಟ್ ಸ್ಟೆಪ್ ಬೈ ಸ್ಟೆಪ್ ಬಟ್ ಒಂದೆರಡು ಆ ತರ ಸ್ಟೆಪ್ಸ್ ನ ಇಟ್ಕೊಂಡು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇಟ್ಕೊಂಡು ಟ್ಯಾಕಲ್ ಮಾಡಕ್ಕೆ ಅವರು ನೋಡಿದ್ದಾರೆ. ಇನ್ನು ಕೇಳಿಲ್ಲ ಎಲ್ಲ ಟೀಚರ್ಸ್ ಇಂದ. ಇವರೆಲ್ಲ ಟೀಚರ್ಸ್ ಆಲ್ರೆಡಿ ಶೇರ್ ಮಾಡಿದ್ದಾರೆ. ನಾನು ಬೇರೆಯವರಿಂದನೂ ಕೂಡ ನಿಮ್ಮ ಅಭಿಪ್ರಾಯ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ. ಜನಾರ್ದನ್ ಲಕ್ಷ್ಮೀನಾರಾಯಣ ಅವರೇ, ನಿಮ್ದೇನಾದ್ರು ಇದೆಯಾ? ಅಶೋಕ್ ಅವರೇ, ಸವಿತಾ ಮ್ಯಾಮ್, ನಿಮ್ಮ ಅಭಿಪ್ರಾಯ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶುಭಾ ಅವರೇ. ನಿಮ್ದೇನಾದ್ರು ಉತ್ತರ ಅಭಿಪ್ರಾಯ ಇದೆಯಾ? ನೀವು ಚಾಟ್ ಅಲ್ಲೂ ಹಾಕ್ಬಹುದು. ಸರ್ ಐ ಆಮ್ ಶುಭಾ. ಎಸ್ ಹೇಳಿ. ಸರ್ ಆಸ್ ಯೂಶುವಲ್ ಆಲ್ರೆಡಿ ಸರ್ ಒಬ್ರು ಹೇಳಿದ್ದಾರೆ, ನಾಟ್ ಸ್ಟೆಪ್ ಬೈ ಸ್ಟೆಪ್ ಸರ್, ಬಟ್ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಮಕ್ಕಳು ಅದನ್ನ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥ ಸಿಚುಯೇಷನ್ಸ್ ತುಂಬಾನೇ ಇದೆ ಸರ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಆತರ ಶೇರ್ ಮಾಡೋದು ಮ್ಯಾಮ್ ನಮ್ ಜೊತೆ? ಸರ್ ಒಂದ್ಸರಿ ನಾವು ಲಾಸ್ಟ್ ಟೈಮು ಮ್ಯಾಥಮೆಟಿಕ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಂದಾಗ, ಸೊ ನಾನು ಇದು ನನ್ಗೆ ಹೊಸ ಸ್ಕೂಲ್ ಆಗಿದ್ರಿಂದ ಫಸ್ಟ್ ಇಯರ್ ನಾನು ಅವ್ರಿಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆಂತಂದ್ರೆ ಬಿಕಾಸ್ ಆಫ್ ಕೋವಿಡ್ ಇದ್ದಿದ್ರಿಂದ. ನೆಕ್ಸ್ಟ್ ಇಯರ್ ಅವರು ಲಾಸ್ಟ್ ಇಯರ್ ಬಿಫೋರ್ ಇದ್ರನ್ನ ಇಟ್ಕೊಂಡು ಹೇಗೆ ಅವರು ಕಮ್ ಅಪ್ ವಿತ್ ದೇರ್ ಓನ್ ಐಡಿಯಾಸ್ ಅಂತ ಹೇಳಿದಾಗ ಅವರು ಚಾರ್ಟ್ಸ್ ಅವ್ರು ಡಿಸ್ಕಷನ್ ಮಾಡಿದ್ರು. ಮ್ಯಾಮ್ ನಾವು ಲಾಸ್ಟ್ ಈ ತರ ಮಾಡಿದ್ವಿ, ಈ ತರ ಮಾಡ್ಬಹುದು ಅಂದ್ರೆ ಚಾರ್ಟ್ಸ್ ಅನ್ನ ಒಂದಷ್ಟು ಜನ ಚಾರ್ಟ್ಸ್ ಅನ್ನ ಮಾಡಿದ್ರು ಸರ್. ಇನ್ನೊಂದಷ್ಟು ಜನ ಇನ್ಫಾರ್ಮೇಶನ್ ಅನ್ನ ವಿತ್ ಮಾಡೆಲ್ ಎಕ್ಸ್ಪ್ಲೈನ್ ಮಾಡ್ಕೊಂತ ಬಂದ್ರು. ಮಾಡೆಲ್ ಅನ್ನ ಅವರೇ ಮಾಡ್ಕೊಂಡ್ ಬಂದ್ರು ವಿತ್ ಇವುಗಳನ್ನ 3D ಡೈಮೆನ್ಷನಲ್ ಮಾಡೆಲ್ ಅನ್ನ ಅವರೇ ಮಾಡ್ಕೊಂಡ್ ಬಂದ್ರು. ಸೊ ನಂಬರ್ಸ್ ಅನ್ನ ಸ್ಮಾಲ್ ಚಿಲ್ಡ್ರನ್ ಲೈಕ್ 6th and 7th ಸ್ಟ್ಯಾಂಡರ್ಡ್ ಚಿಲ್ಡ್ರನ್ ಅವರು ನಂಬರ್ಸ್ ಗಳನ್ನ ಅರೇಂಜ್ ಮಾಡ್ತಕ್ಕಂಥದ್ದು ಅವರೇ ಅರೇಂಜ್ ಮಾಡ್ಕೊಂಡು ಪ್ಲೇಸ್ ವ್ಯಾಲ್ಯೂಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಆ ನಂಬರ್ ಅನ್ನ ಹೇಗೆ ರೀಡ್ ಮಾಡ್ತಕ್ಕಂಥದ್ದು. ಸೊ ದೇ ಕೇಮ್ ಅಪ್ ವಿತ್ ದೇರ್ ಓನ್ ಐಡಿಯಾ ಸರ್, ವಿತೌಟ್ ಟೀಚರ್ ಗೈಡೆನ್ಸ್. ಲೈಕ್ ಅಂದ್ರೆ ಇದು ನಮ್ಗೆ ಒಂದು ಸ್ಕೂಲ್ ಅಂದ್ರೆ ಔಟ್ಸೈಡ್ ಕಂಟೆಂಟ್ ಇಲ್ದೇನೆ ಇದ್ರು ಕೂಡ
ಇನ್ಸೈಡ್ ಅಲ್ಲಿ ನಾವು ವಿತ್ ಇನ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ಒಂದು ಕಂಟೆಂಟ್ ಅನ್ನ ಅವರು ಹೇಗೆ ಅವ್ರು ಪ್ರೆಸೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು, ಅವರು ಹೇಗೆ ಸಾಲ್ವ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಅವ್ರು ತೋರ್ಸಿದ್ರು. ಇನ್ ಕೇಸ್ ನಾವೇನಾದ್ರೂ ಔಟ್ಸೈಡ್ ಐಡಿಯಾಸ್ ಅನ್ನ ಕೊಟ್ಟು ಈ ತರ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವರು ಹೇಗೆ ಸೊಲ್ಯೂಷನ್ ಅನ್ನ ತಗೊಂಡ್ ಬರ್ತಾರೆ, ಮತ್ತೆ ಅವರು ಹೇಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾರೆ, ಇದನ್ನ ನೋಡ್ಬೇಕಾ ಸರ್? Yeah, thank you, Shubha ma'am. That was a wonderful example also. ಮಕ್ಕಳಿಗೆ ನೀವು ಆ ಚಾನ್ಸ್ ಕೊಟ್ಟಿದ್ದೀರಾ ಅಂತ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಆ ಚಾನ್ಸ್ ಕೊಟ್ಟು ಲರ್ನಿಂಗ್ ಅಪರ್ಚುನಿಟಿನ ಮಕ್ಕಳು ತಗೊಂಡ್ಬಿಟ್ಟು ಆ ತರ ಹೊಸದಾಗಿ ಅವರೇ ಕಂಡಿದ್ದೀರಾ. ಅದ್ ಇನ್ಫ್ಯಾಕ್ಟ್ ಆಸ್ ಅ ಟೀಚರ್ ನಾನು ನೋಡಿದ್ದೀನಿ, ನಮ್ ಸ್ಟೂಡೆಂಟ್ಸ್ ಈ ತರ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ಹೌದಾ ನಮ್ ಮಕ್ಕಳು ನಮ್ ಸ್ಟೂಡೆಂಟ್ಸ್ ಇದೆಲ್ಲ ಮಾಡಕ್ಕಾಗುತ್ತೆ ಅಂತ. ಇಲ್ದ ಹೋದ್ರೆ ವಿ ಜಸ್ಟ್ ಲಿಮಿಟ್ ದೆಮ್ ಟು ವಾಟ್ ವಿ ಥಿಂಕ್ ಇಸ್ ಪಾಸಿಬಲ್. ಸಿಲೆಬಸ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಕ್ಕೆ ಸೀಮಿತ ಅಂತ ಅನ್ಕೊಂಡಿರ್ತೀವಿ. ಬಟ್ ಶುಭಾ ಮ್ಯಾಮೇ ಹೇಳಿದ್ದಾರೆ, ಅವ್ರ ಆತರ ಆಪ್ಷನ್ ಕೊಟ್ಟಾಗ ಮಕ್ಕಳೇ ಆ ಪ್ರಾಬ್ಲಮ್ ನ ತಗೊಂಡ್ಬಿಟ್ಟು ಇಟ್ ವಾಸ್ ಅ ರಿಯಲ್ ಪ್ರಾಬ್ಲಮ್ ಅಲ್ವಾ, ಪ್ಲೇಸ್ ವ್ಯಾಲ್ಯೂ. And they learn the content also, because we say probably we say that mathematics is a difficult subject ಅಂತ ನಾವ್ ಹೇಳ್ದಾನೆ ಇದ್ರು ಪ್ರತಿ ಒಂದು ಸ್ಟೂಡೆಂಟ್ ಕೂಡ ಅದ್ ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದು ಮಾಡೆಲ್ ಟೈಪ್ ಅಥವಾ ಒಂದು ಚಾರ್ಟ್ ಟೈಪ್ ಅವರೇ ಓನ್ ಎಕ್ಸ್ಪ್ಲೈನ್ ಮಾಡಿದಾಗ ದಿಸ್ ಟಾಪಿಕ್ ಇಸ್ ವೆರಿ ಮಚ್ ಈಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತೆ. ಸೊ ನಾನು ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ಆ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೆ. ಹಾಗಾಗಿ ಅದೊಂದು ಹೆಲ್ಪ್ ಆಯ್ತು ಸರ್. ಅವರು ಸೊಲ್ಯೂಷನ್ ಅನ್ನ ಕಲ್ತ್ರು, ಮತ್ತೆ ಸ್ವಲ್ಪ ಆ ಒಂದು ಟಾಪಿಕ್ ಬಗ್ಗೆ ಬೇರೆ ಮಕ್ಕಳಿಗೂ ಕೂಡ ಗೈಡ್ ಮಾಡಿದ್ರು. ಆಫ್ಟರ್ ದ ಮ್ಯಾಥ್ಸ್ ಡೇ ಸೆಲೆಬ್ರೇಷನ್ ಅದು ಕಂಟೆಂಟ್ ಅನ್ನ ಅವರು ಕೂಡ ಶೇರ್ ಮಾಡ್ಕೊಂಡು ಪ್ರಾಬ್ಲಮ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಹೇಗ್ ಸಾಲ್ವ್ ಮಾಡ್ಬೇಕಂತಲೂ ಕೂಡ ಹೇಳ್ಕೊಟ್ರು. Thank you, ma'am, and wonderful sharing as well. Thank you, Shubha ma'am, for sharing this. ಬೇರೆಯವರು ಕೂಡ ಆತರ ತುಂಬಾ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇರಿ ನಮ್ ಜೊತೆ. We will quickly continue. We will not take long, ಯಾಕಂದ್ರೆ ನೀವು ಆಲ್ರೆಡಿ ಒಂದು ಎಕ್ಸ್ಟ್ರಾ ಟೈಮ್ ನೀವು ಕೊಟ್ಟಿದ್ದೀರಾ. We'll try to close within the next 5 or 10 minutes. Yes. Okay. So ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲರೂ ಹೇಳ್ದಂಗೆ ಪ್ರಾಬ್ಲಮ್ ಕೊಡ್ತೀವಿ, ಐಡೆಂಟಿಫೈ ಮಾಡ್ತೀವಿ, ಅದರಿಂದ ಕಲಿತಾರೆ, ಅದನ್ನ ಅಪ್ಲೈ ಮಾಡ್ತಾರೆ. ಇದು ದಿಸ್ ಇಸ್ ಡಿಫರೆನ್ಸ್ ಫ್ರಮ್ ಪ್ರಾಬ್ಲಮ್ ಸಾಲ್ವಿಂಗ್ ದಟ್ ವಿ ಯೂಸ್ಡ್ ಇನ್ ಸಬ್ಜೆಕ್ಟ್ ಬೇಸ್ಡ್ ಲರ್ನಿಂಗ್. ಸಬ್ಜೆಕ್ಟ್ ಬೇಸ್ಡ್ ಲರ್ನಿಂಗ್ ಏನೇನ್ ಕೊಡ್ತೀವಿ ನಾವು, ವಿ ಟೆಲ್ ದಮ್ ವಾಟ್ ದೇ ನೀಡ್ ಟು ನೋ, ಅದ್ರ ಮೇಲೆ ಉದಾಹರಣೆ ಕೊಡಿ ಅಂತ ಕೊಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಶುಭಾ ಮ್ಯಾಮ್ ಹೇಳಿದ್ರಲ್ಲ, ಐ ಥಿಂಕ್ ಇಟ್ ಕಮ್ಸ್ ವೆರಿ ಕ್ಲೋಸ್ ಟು ದಿಸ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಬಿಕಾಸ್ ಮ್ಯಾಮ್ ಏನ್ ಮಾಡಿದ್ದಾರೆ, ರಿಯಲ್ ಪ್ರಾಬ್ಲಮ್ ನ ಅವ್ರ ಮುಂದೆ ಹಾಕಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅದನ್ನ ಅಪ್ರೋಚ್ ಮಾಡಕ್ಕೆ ಅವ್ರ ಹತ್ರ ಇರ್ಲಿಲ್ಲ. ಅಂಡ್ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾರೆ, ಆ ವಿಧಾನ ರೂಟ್ ನ ಹೇಳ್ಕೊಟ್ರು ಹೊರತು ಸೊಲ್ಯೂಷನ್ ಹೇಳ್ಕೊಟ್ಟಿಲ್ಲ. ಮಕ್ಕಳೇ ತಮ್ಮ ಕಡೆಯಿಂದ ಸೊಲ್ಯೂಷನ್ ನ ಹುಡ್ಕೊಂಡು ಬಂದಿದ್ದಾರೆ. ಅಂಡ್ ದಟ್ ಐ ವುಡ್ ಸೇ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಎಸ್. ಸೊ ಸಿಂಪಲ್. ಸೊ ಟ್ರೆಡಿಷನಲ್ ಲರ್ನಿಂಗ್ ಏನ್ ಮಾಡ್ತೀವಿ, ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಮೆಮರೈಸ್ ಮಾಡಿ ಆಮೇಲೆ ಪ್ರಾಬ್ಲಮ್ ಕೊಡ್ತೀವಿ ರಿವೈಸ್ ಮಾಡಕ್ಕೆ. PBL ಅಲ್ಲಿ ಅಥವಾ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಏನ್ ಮಾಡ್ತೀವಿ, ನಾವು ಅವ್ರಿಗೆ ಪ್ರಾಬ್ಲಮ್ ನ ಕೊಡ್ತೀವಿ. ಆ ವಿಡಿಯೋಲು ಕೂಡ ನೀವು ನೋಡಿದೀರಾ. ಅದನ್ನ ಸ್ಟೂಡೆಂಟ್ಸ್ ನ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ತಾರೆ. ಶುಭಾ ಮ್ಯಾಮ್ ಇನ್ಫ್ಯಾಕ್ಟ್ ಹೇಳಿದ್ದು ಅದೇ, ಅವರು ಪ್ಲೇಸ್ ಹೋಲ್ಡರ್ ಹೇಗೆ ಹಾಕೋದು, ದಟ್ ವಾಸ್ ದೇರ್ ಪ್ರಾಬ್ಲಮ್. ಏನೇನ್ ಇನ್ಫಾರ್ಮೇಶನ್ ಬೇಕು ಅದನ್ನ ಫಸ್ಟ್ ಕಂಡುಹಿಡಿತಾರೆ. ಈ ಪಾಯಿಂಟ್ ಅಲ್ಲಿ ಬೇಕಾದ್ರೆ ಟೀಚರ್ಸ್ ಹೆಲ್ಪ್ ಮಾಡ್ಕೋಬಹುದು. ಆ ಸ್ಟೂಡೆಂಟ್ಸ್ ಸ್ವತಃ ಕಲ್ತ್ ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ವೇರ್ ಇಟ್ ಕಮ್ಸ್. Yes, and thank you, ma'am, for sharing it, because it was such a amazing example for us to reflect on also. Yes. Thank you, sir. Yes. Yeah, I'm not going to spend more time on this. So ಸವಿತಾ ಮೇಡಮ್ ಕೂಡ ಚಾಟ್ ಅಲ್ಲೇ ಹಾಕಿದ್ದಾರೆ, ಅವರು ಫ್ಲಿಪ್ಡ್ ಕ್ಲಾಸ್ ರೂಮ್ ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ಸ್ ಫೆಸಿಲಿಟೇಟ್ ಮಾಡುವುದಕ್ಕೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಮೆಥಡ್ ಯೂಸ್ ಮಾಡ್ತಾರ ಅಂತ. ಅವರು ಬಸ್ ಅಲ್ಲೇ ಟ್ರಾವೆಲ್ ಮಾಡ್ತಾರೆ, ಅದಕ್ಕೆ ಅವ್ರಿಗೂ ಮೈಕ್ ಅಲ್ಲೇ ಒಂದು ಮಾತಾಡೋಕೆ ಆಗಲ್ಲ ಅಂತ. ಥ್ಯಾಂಕ್ ಯು ಮೇಡಮ್, ಸವಿತಾ ಮೇಡಮ್. ಸವಿತಾ ಮ್ಯಾಮ್, ನೀವು ಬೇಕಾದ್ರೆ ನಿಮ್ಮ ಆಡಿಯೋ ನೋಟ್ಸ್ ರೆಕಾರ್ಡ್ ಮಾಡ್ಬಿಟ್ಟು ನಿಮ್ಮ ಸ್ಕೂಲ್ ಕೋಚ್ಗೆ ಕಳಿಸಿ, ಅವ್ರು ನಮ್ ಜೊತೆ ಶೇರ್ ಮಾಡ್ತಾರೆ. ನಿಮ್ಮ ಕ್ಲಾಸ್ ರೂಮ್ ಏನಾದ್ರು ಫೋಟೋ ಸಿಕ್ಕಿದ್ರೆ, ಈಗ ಮುಂದಿನ ವಾರ ನೀವು ಕ್ಲಾಸ್ ರೂಮ್ ಹೋಗ್ತಿರಲ್ಲ, ಅವಾಗ ನೀವು ಅದನ್ನ ಫೋಟೋ ತಗೊಂಡು ಕಳಿಸಿ. ನೀವು ಫ್ಲಿಪ್ ಕ್ಲಾಸ್ ಮಾಡಿದ್ದು ನಮ್ ಜೊತೆ ಹಂಚ್ಕೊಳ್ಳಿ. ನೀವು ಹೇಗ್ ಮಾಡ್ತೀರಾ, ನಾವು ಕಲಿತೀವಿ, ನಿಮ್ಮಿಂದ ಬೇರೆಯವರು ಕಲಿತಾರೆ. So thank you, Savita ma'am, for also sharing that you are using flipped classroom in your one. Yes. So ಇದೆಲ್ಲ ಯಾಕೆ ಮಾಡ್ತಿದ್ವಿ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್? ಒಂದು, ಇದರಿಂದ ಟೀಮ್ ವರ್ಕ್ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ನೀವು ವಿಡಿಯೋಲು ನೋಡಿದೀರಾ, ಆ ವಿಡಿಯೋಲು ಕೂಡ ಮಕ್ಕಳು ಒಂದ್ರ ಜೊತೆ ಕೆಲಸ ಮಾಡಿದ್ದಾರೆ. ಶುಭಾ ಮ್ಯಾಮ್ ಕೊಟ್ಟಿರೋ ಎಕ್ಸಾಂಪಲ್ ಕೂಡ ಗೋಪಾಲ್ ಕೃಷ್ಣ ಸರ್ ಎಕ್ಸಾಂಪಲ್ ಕೊಟ್ಟಿರೋದು, ಅಥವಾ ಯಾರಾದ್ರು ಎಕ್ಸಾಂಪಲ್ ಕೊಟ್ಟಿರೋ ನೋಡಿ, there's a team work. Okay, you have to listen,
ಯು ಹ್ಯಾವ್ ಟು ಕೋಆಪರೇಟ್, ಬೇರೆಯವ್ರ ಬಗ್ಗೆ ಕಾಳಜಿ ತೋರಿಸ್ಬೇಕು, ಹಾಗೆ ಕ್ರಿಟಿಕಲ್ ಇವ್ಯಾಲ್ಯೂಯೇಟ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ ಬರುತ್ತೆ ಇಲ್ಲಿ. ಸೆಲ್ಫ್ ಡೈರೆಕ್ಟರ್, ಇದು ಸೆಲ್ಫ್ ಲರ್ನಿಂಗ್, ಸ್ವತಃ ಕಲಿಕೆ ಮಾಡ್ತಿದ್ದಾರೆ. ರಿಸೋರ್ಸಸ್ ನ ಹೇಗೆ ಉಪಯೋಗಿಸ್ಬೇಕು ಅಂತ ಅವರು ನೋಡ್ತಿದ್ದಾರೆ. ಪ್ಲಸ್ ಪ್ರೆಸೆಂಟ್ ಮಾಡೋದು ಕೂಡ ಕಲಿತಾರೆ, ಯಾಕಂದ್ರೆ ಸ್ಟೂಡೆಂಟ್ಸ್ ಮಾಡಿದಾಗ ಅವ್ರು ಈಗ ಟೀಚರ್ಗೆ ಆನ್ಸರ್ ಕೊಡಿ ಅಂತ ವೇಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ಟೈಮ್ ಅಲ್ಲಿ ಮಕ್ಕಳೇ ಆನ್ಸರ್ ತಗೊಂಡ್ ಬಂದಿದ್ದಾರೆ. ಸೊ ಮಕ್ಕಳೇ ಆ ಆನ್ಸರ್ ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಸೊ ದಿಸ್ ಇಸ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ನಾನು ನೋಡಿದ್ದೀನಿ, ಇನ್ಫ್ಯಾಕ್ಟ್ ನಿಮ್ಮ ಗ್ರೂಪ್ ಅಲ್ಲೂ ಕೂಡ ತುಂಬಾ ಜನ ಫ್ಲಿಪ್ಡ್ ಕ್ಲಾಸ್ ರೂಮ್ ನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿದ್ದೀರಾ. ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗು ಕೂಡ ಈ ಫುಲ್ ಸೈಕಲ್ ಒಂದ್ಸಲಿ ಟ್ರೈ ಮಾಡಿ, ನಿಮ್ಮ ಕ್ಲಾಸ್ ಅಲ್ಲಿ ನೀವು ಅಪ್ಲೈ ಮಾಡಿ. MCT ಕೋರ್ಸ್ ಅಲ್ಲಿ ನಾವು ಮಾಡ್ಯೂಲ್ 4 ಅಲ್ಲಿ ವೀಕ್ 6, 7, 8 ನೋಡಿದ್ರೆ ಇದು ಫುಲ್ ಈ ವಿಧಾನಗಳ ಬಗ್ಗೆ ಹೇಗೆ ಅಪ್ಲೈ ಮಾಡೋದು. ವೀಕ್ 7 ಎಸ್ಪೆಷಲಿ ಫುಲ್ ವಿಧಾನಗಳ ಬಗ್ಗೆನೇ ಎಕ್ಸ್ಪ್ಲನೇಷನ್ ಇದೆ. ಯಾವ್ಯಾವ ವಿಡಿಯೋಸ್ ಮತ್ತೆ ಏನಾದ್ರು ಕಂಟೆಂಟ್ ಶೇರ್ ಮಾಡಿದ್ದೀನಿ, ಲಾಟ್ ಆಫ್ ರೆಫರೆನ್ಸಸ್ ಅಲ್ಲಿಂದಾನೇ ಬಂದಿದೆ. ಇನ್ಫ್ಯಾಕ್ಟ್ ಅಲ್ಲಿಂದಾನೇ ನಾನು ಕಾಪಿ ಮಾಡಿ ಹಾಕಿರೋದು ಈ PPT ಅಲ್ಲಿ, ಯಾಕಂದ್ರೆ ಅದು ಅಷ್ಟು ಈಸಿ ಆಗಿತ್ತು. ಏನಾದ್ರೂ ಮಿಸ್ಸಿಂಗ್ ಆದ್ರೆ ಆ ಇನ್ಫಾರ್ಮೇಶನ್ ನೀವು ಅಲ್ಲಿ ನೋಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು, ಅದ್ರ ಮೂಲಕ ಕಲಿಬಹುದು. ನಾನು ಬರೀ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಬಗ್ಗೆ ಒಂದ್ ಸ್ವಲ್ಪ ಶೇರ್ ಮಾಡಿದ್ದು ಇವತ್ತು. ಬಟ್ ಬೇರೆ ಅಪ್ರೋಚಸ್ ಇದೆ, ಬೇರೆ ಅಪ್ರೋಚಸ್ ಈ ಟೂಲ್ಸ್ ಇದೆ. ಸ್ವಲ್ಪ ಈ ಟೂಲ್ಸ್ ನರಸಿಂಹಮೂರ್ತಿ ಸರ್, ಸವಿತಾ ಮ್ಯಾಮ್ ಆ ತರ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಅಶೋಕ್ ಸರ್ ಆಲ್ಸೋ ವಾಸ್ ಎಕ್ಸ್ಪ್ಲೈನಿಂಗ್, ರಘು ಸರ್ ಹೇಳಿದ್ದಾರೆ, ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಲ್ಲಿ ಯೂಸ್ ಮಾಡಿದ್ದಾರೆ. ಚೇತನಾ ಮ್ಯಾಮು ಆ ತರ ಉದಾಹರಣೆ ಕೊಟ್ಟಿದ್ದಾರೆ ತಮ್ಮ ಕ್ಲಾಸ್ ರೂಮ್ ಇಂದ. ರೋಷನ್ ಮ್ಯಾಮು ಆ ತರ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಬೇರೆ ಅವ್ರಿಗೆ ಎಷ್ಟು ಅಪ್ಲೈ ಮಾಡಿದ್ದಾರೆ ಅದು ಹೇಳಿ. ಎಲ್ಲಿ ನಿಮ್ಗೆ ಡೌಟ್ ಅನ್ಸುತ್ತೆ, ಯು ಗೋ ಬ್ಯಾಕ್ ಟು ದ ಕೋರ್ಸ್. ಏನಾದ್ರು ಪ್ರಶ್ನೆಗಳಿದ್ರೆ, ಏನಾದ್ರು ಎಕ್ಸ್ಟ್ರಾ ಡೌಟ್ ಇದ್ರೆ ನೀವು ನಮ್ಗೆ ಕೇಳ್ಬೋದು. ಅಂಡ್ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದ ಪ್ರೆಸೆಂಟೇಶನ್ ಅಟ್ ದಿಸ್. ಏನಾದ್ರು ಡೌಟ್ ಇದೆ, ಏನಾದ್ರು ಇದಿದ್ರೆ ನೀವು ನನ್ಗೆ ಹೇಳ್ಬೋದು. ಅಭಿಪ್ರಾಯ ಇದ್ರೆ, ಯು ವಾಂಟ್ ಟು ಲರ್ನ್ ಸಮಥಿಂಗ್ ನ್ಯೂ, ಯು ಕ್ಯಾನ್ ದೇರ್. ಎಸ್ ರೋಷನ್ ಮ್ಯಾಮ್, ಎಸ್ ವೀಕ್ 7 ಅಲ್ಲೂ ಕೂಡ ವಿಡಿಯೋ ಇದೆ, ಟೆಡ್ ವಿಡಿಯೋ ನಾವು ಲಿಂಕ್ ಕೊಟ್ಟಿದ್ದೀವಿ. ಎಸ್, ಆನ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ಥ್ಯಾಂಕ್ಸ್ ಮ್ಯಾಮ್ ಫಾರ್ ಪಾಯಿಂಟಿಂಗ್ ಇಟ್ ಔಟ್. ನೀವು ಆ ಮಾಡ್ಯೂಲ್ ಮಾಡಿದೀರಾ ಅಂತ ಗೊತ್ತಾಗಿದೆ, ಯಾಕಂದ್ರೆ ನೀವು ಸ್ಪಷ್ಟವಾಗಿ ಆ ಸೂಕ್ಷ್ಮ ಡೀಟೇಲ್ಸ್ ನಮ್ ಜೊತೆ ಶೇರ್ ಮಾಡ್ತಿದ್ದೀರಾ ಅವಾಗಿಂದ. ಎಸ್, ಸೊ ದ ಫ್ಲೋರ್ ಇಸ್ ಓಪನ್. ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಇದಿದ್ರೆ ನಮ್ಗೆ ಕೇಳ್ಬೋದು. ನಿಮ್ಗೆ ಏನಾದ್ರು ಚಾಲೆಂಜ್ ಅನ್ಸಿದ್ರೆ ಅದನ್ನು ಕೂಡ ನಮ್ ಜೊತೆ ಶೇರ್ ಮಾಡ್ಬೋದು. ಯಾ, ಸೊ ದ ಫ್ಲೋರ್ ಇಸ್ ಓಪನ್. ಇವತ್ತಿನ ವೆಬಿನಾರ ಅಟ್ಲೀಸ್ಟ್ ನಾನು ಪ್ರೆಸೆಂಟ್ ಮಾಡಿರೋದು ನಾನು ಮುಗಿಸಿದ್ದೀನಿ. ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ, ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕಾ ಕೇಳ್ಬೋದು. ಇಲ್ಲಿ ಕೇಳಕ್ಕೆ ನಿಮ್ಗೆ ಹಿಂಜರಿಕೆ ಇದ್ರೆ, ಏನಾದ್ರು ಅನ್ಸ್ತಾ ಇದ್ರೆ, ಅಥವಾ ಸವಿತಾ ಮ್ಯಾಮ್ ತರ ಟ್ರಾವೆಲ್ ಮಾಡ್ತಿದ್ರ ಅದು ಅನ್ಮ್ಯೂಟ್ ಮಾಡಕ್ ಆಗದೆ ಹೋದ್ರೆ ಚಾಟ್ ಅಲ್ಲಿ ಹಾಕ್ಬೋದು. ಅದು ಮಾಡಕ್ ಆಗಿಲ್ಲ, ನಿಮ್ಮ ಸ್ಕೂಲ್ ಕೋಚ್ಗೆ ಹೇಳಿ. ನಿಮ್ ಸ್ಕೂಲ್ ಕೋಚು ಇದಾರೆ ಇಲ್ಲೇನೆ ನೋಡಿ. ಇನ್ಫ್ಯಾಕ್ಟ್ ನೀವು ನೋಡಿ, ಮಹಾದೇವ ಸ್ವಾಮಿ ಅವ್ರಿಗೆ ನೋಡ್ದೆ, ಇಲ್ಲಿ ಅಭಿರಾಮ್ ಅವ್ರಿಗೆ ನೋಡ್ದೆ, ಸುನೀಲ್ ಅವ್ರಿಗೆ ನೋಡ್ದೆ, ಯಮುನಾ ಅವ್ರಿಗೆ ನೋಡ್ದೆ. ಸೊ ಎಲ್ಲ ಇಲ್ಲೇ ಇದ್ದಾರೆ. ಸೊ ಅವರೆಲ್ಲ ನಿಮ್ ಸ್ಕೂಲ್ಗಳಿಗೆ ಬರ್ತಾರೆ. ಸೊ ಅವ್ರಿಗೂ ಹೇಳಿಬೇಕಾದ್ರೆ, ನೀವು ಹೇಳಕ್ ಆಗದೆ ಹೋದ್ರೆ ಅವ್ರಿಗೆ ಹೇಳಿ, ಅವ್ರು ನಿಮ್ ಪರವಾಗಿ ನಮ್ಗೆ ಪ್ರಶ್ನೆ ಕೇಳಿ. ನೋ ರೆಸ್ಪಾನ್ಸ್. ಇದು ಅರ್ಥ ಎಲ್ಲಾರ್ಗೂ ಅರ್ಥ ಆಗಿದೆ ಅಥವಾ ಎಲ್ಲಾರ್ಗೂ ಅರ್ಥ ಆಗಿಲ್ಲ ಅಂತ ನಾನು ಹೋಪ್ ಮಾಡಿದ್ದೀನಿ. ಏನಾದ್ರು ಎಸ್ ಹೇಳಿ ಸರ್. ಥ್ಯಾಂಕ್ ಯು ರಘು ಸರ್. ಡೌಟ್ಸ್ ಇಲ್ಲದೆ ಮುಂದೇನು ಕೂಡ ಏನಾದ್ರು ಡೌಟ್ ಬಂದ್ರೆ ಏನು ಹಿಂಜರಿಕೆ ಬೇಡ. ಯು ಕ್ಯಾನ್ ಶೇರ್ ವಿತ್ ದಿ ಸ್ಕೂಲ್ ಕೋಚಸ್. ನಮ್ಗೆ ಬೇಕಾದ್ರೆ ಅದು ಆನ್ಸರ್ ಕ್ವಶನ್ ಬರಲಿ, ನಾವೇ ಬೇಕಾದ್ರೆ ನಿಮ್ಗೆ ಆನ್ಸರ್ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್ ಸರ್. ರೋಷನ್ ಮ್ಯಾಮ್ ಆಲ್ಸೋ ಥ್ಯಾಂಕ್ ಯು. ಶಿ ಆಲ್ಸೋ ಸೆಡ್ ಅಂಡರ್ಸ್ಟುಡ್, ನೋ ಪ್ರಾಬ್ಲಮ್. Okay, Anusha, can you activate the last poll? One second. Yeah, done. Yeah, so poll question is simple. ಇವತ್ತು ಕಲ್ತಿದ್ದು ಏನಾದ್ರು ಅಪ್ರೋಚ್ ಮತ್ತೆ ಏನೇನ್ ಅಪ್ರೋಚ್ ಬಗ್ಗೆ ನೀವು ಕೇಳ್ಕೊಂಡಿದ್ದೀರಾ ಬೇರೆ ಟೀಚರ್ಸ್ ಇಂದ, ಅದರಲ್ಲಿ ಯಾವ ಅಪ್ರೋಚ್ ನ ಅಪ್ಲೈ ಮಾಡ್ತೀರಾ ಇಲ್ವಾ ಅಂತ ಪೋಲ್ ಅಲ್ಲಿ ನೀವು ನಿಮ್ಮ ಉತ್ತರನ ಕೊಡಿ. ಥ್ಯಾಂಕ್ ಯು ಭಾಗ್ಯಮ್ಮ ಮ್ಯಾಮ್, ಥ್ಯಾಂಕ್ ಯು ಅಶೋಕ್ ಸರ್.
ಫಾರ್ ಯೋರ್ ವಂಡರ್ಫುಲ್ ಕೋಆಪರೇಷನ್. ನೀವು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಖುಷಿ ಆಗಿದೆ. ನೀವು ಕೂಡ ನಿಮ್ಮ ಎಕ್ಸಾಂಪಲ್ಸ್ ನ ಶೇರ್ ಮಾಡಿದ್ದಾರೆ, ಅದನ್ನು ಥ್ಯಾಂಕ್ಸ್. ಇನ್ನೂ ಜಾಸ್ತಿ ಶೇರ್ ಮಾಡಿ ನಮ್ ಜೊತೆ ಮುಂದೆನೂ ಕೂಡ. ನಿಮ್ಮ ಸ್ಕೂಲ್ ಕೋಚ್ಗೆ ನಿಮ್ಮ ಕ್ಲಾಸ್ ಅಲ್ಲಿ ಆಗಿರೋ ವಿಧಾನಗಳ ಹೇಗೆ ಅಪ್ಲೈ ಆಗ್ತಿದೆ ಅದನ್ನು ತೋರಿಸಿ. ಥ್ಯಾಂಕ್ ಯು ಗೋಪಾಲಕೃಷ್ಣ ಸರ್. ನೀವು ನಿಮ್ಮ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಹೇಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಕೂಡ ಶೇರ್ ಮಾಡಿದಾರ. Anusha, this is the poll question, is it? Which of the 21st century schools have you observed in your classroom, Anta? No, the next one after that. Yeah, can you change it, Anusha? Yeah, there's a last poll. Ritesh, only these are the polls that you have added. Oh, we didn't add. Okay. Okay. I guess I forgot to add. So poll create ಆಗಿಲ್ಲ. I think technical issue ಆಯ್ತು ನನ್ನ ಕಡೆಯಿಂದ. ಸೊ ಪ್ರಶ್ನೆ ಏನಂದ್ರೆ, ಈ 21st ಸೆಂಚುರಿ ಸ್ಕೂಲಲ್ಲಿ 4 ವಿಧಾನ ಕಲ್ತ್ರಲ್ಲ, ಈ 4ರಲ್ಲಿ ನೀವು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೆಕ್ಸ್ಟ್ ಯಾವ ವಿಧಾನ ಅಪ್ಲೈ ಮಾಡಕ್ಕೆ ಯೋಚನೆ ಮಾಡ್ತಿದ್ದೀರಾ? ಫ್ಲಿಪ್ಡ್ ಕ್ಲಾಸ್ ರೂಮ್, ಸಿಬಿ, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್, ಅಥವಾ ಕೋಲ್ಸ್ ಎಕ್ಸ್ಪೋನೆನ್ಷಿಯಲ್ ಸೈಕಲ್, ಯಾವುದು ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೆಕ್ಸ್ಟ್ ಅಪ್ಲೈ ಮಾಡಕ್ಕೆ ನೀವು ನೋಡ್ತಿದ್ದೀರಾ ಅಂತ ಪೋಲ್ ಇತ್ತು. ಅನ್ಫಾರ್ಚುನೇಟ್ಲಿ ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ ಇಂದ ಕ್ರಿಯೇಟ್ ಆಗಿಲ್ಲ. ನೀವು ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಆನ್ಸರ್ ಹೇಳ್ಬೋದು. ನೀವು ಈ 4 ಅಪ್ರೋಚ್ ಅಲ್ಲಿ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ನೆಕ್ಸ್ಟ್ ಏನ್ ಟ್ರೈ ಮಾಡ್ತೀರಾ ಅಂತ. ರಮೇಶ್ ಸರ್ ಯು ವಿಲ್ ಟ್ರೈ PBL. ಓಕೆ, ಸ್ವಾಮಿ ಅವರೇ ಏನಾಗ್ತಿದ್ದಾರೆ? ರೋಷನ್ ಮ್ಯಾಮ್ ಹೇಳ್ತಿದ್ದಾರೆ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಶನ್ ಅವರು ಟ್ರೈ ಮಾಡಕ್ ನೋಡ್ತಿದ್ದಾರೆ. ವಂಡರ್ಫುಲ್ ಮ್ಯಾಮ್. Chetna ma'am will try flipped classroom. And Roshan ma'am said, I think it's very interesting also. Okay. Raghu sir also wants to try competency based. And you were already flipped class to try ಮಾಡಿ examples ಕೊಟ್ಟಿದ್ದಾರೆ. So good luck how you use competency based education in your classrooms. Next. ಶ್ರೀನಿವಾಸ್ ಅವರೇ ನಿಮ್ ಏನ್ ಮಾಡ್ತಿದಾರ? ನರಸಿಂಹಮೂರ್ತಿ ಅವರು ಫ್ಲಿಪ್ ಕ್ಲಾಸ್ ರೂಮು. ರಘು ಸರ್, ಥ್ಯಾಂಕ್ ಯು ಸರ್ ಫಾರ್ ಟೆಲಿಂಗ್ ದಟ್. ಅಶೋಕ್ ಅವರು ಕಾಂಪಿಟೆನ್ಸಿ ಬೇಸ್ಡ್ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ಅವರೇ ನಿಮ್ಮ ಅಭಿಪ್ರಾಯ ಏನಿದೆ? ಜನಾರ್ದನ್ ಸರ್ ಪ್ರಾಬ್ಲಮ್ ಬೇಸ್ಡ್ ಟ್ರೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಂಡರ್ಫುಲ್. ಥ್ಯಾಂಕ್ ಯು ಟೀಚರ್ಸ್ ಫಾರ್ ಆಲ್ ಯೋರ್ ಪಾರ್ಟಿಸಿಪೇಷನ್. ಸೊ I'm going to end the stage. I'm going to hand it back to Anusha. Anusha, you can maybe close. Yeah. Thank you, Ritesh. ಈ 1 hour ಅಲ್ಲಿ ಐ ನೋ ಒಂದ್ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿದೀವಿ ಅಂತ, ಬಟ್ ನಮ್ಗೆ ಎಲ್ಲರಿಗೂ ಸಹ ಕ್ಲಾಸ್ ರೂಮ್ ಅಪ್ರೋಚಸ್ ಬಗ್ಗೆ, 21st ಸೆಂಚುರಿ ಕ್ಲಾಸ್ ರೂಮ್ ಅಪ್ರೋಚಸ್ ಬಗ್ಗೆ ಸೊ ನಮ್ಗೆ ಬ್ರೀಫ್ ಆಗಿ ತಿಳಿಸ್ಕೊಟ್ರಿ. ಅಂಡ್ ಎಸ್ಪೆಷಲಿ ಪ್ರಾಬ್ಲಮ್ ಬೇಸ್ಡ್ ಅಪ್ರೋಚ್ ಯಾವ ರೀತಿ ಮಾಡ್ಬೇಕು. ಅಂಡ್ ಆಲ್ಸೋ ಟೀಚರ್ಸ್ ಕಡೆಯಿಂದಾನು ತುಂಬಾನೇ ರೆಸ್ಪಾನ್ಸಸ್ ಬಂತು. ಆಲ್ರೆಡಿ ಫ್ಯೂ ಟೀಚರ್ಸ್ ಅದನ್ನ ಅಪ್ಲೈ ಮಾಡ್ತಿದ್ದಾರೆ, ಫ್ಯೂ ಟೀಚರ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಜನ ಟೀಚರ್ಸ್ಗೆ ಫ್ಲಿಪ್ ಕ್ಲಾಸ್ ರೂಮ್ ಆಗಿರ್ಬೋದು, ಸೊ ಡಿಫ್ರೆಂಟ್ ಟೀಚಿಂಗ್ ಅಪ್ರೋಚಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ರಿತೇಶ್, ಐ ಹೋಪ್ ನೀವು ಅದನ್ನ ಕನ್ವೆ ಮಾಡಿರ ಟೀಚರ್ಸ್ಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ರಿತೇಶ್. ಅಂಡ್ ಆಲ್ಸೋ ಟೀಚರ್ಸ್ ಸಹ ತುಂಬಾ ಇಂಟರಾಕ್ಟಿವ್ ಆಗಿದ್ರು. ನೀವು ಕ್ಲಾಸ್ ರೂಮ್ ಅಲ್ಲಿ ಅಪ್ಲೈ ಮಾಡಿರೋದನ್ನ, ಇಂಪ್ಲಿಮೆಂಟ್ ಮಾಡ್ತಾ ಇರೋದನ್ನ ಎಲ್ಲ ಶೇರ್ ಮಾಡ್ಕೊಂಡಿರಾ. ನಿಮ್ಮ ಎಕ್ಸ್ಪೀರಿಯನ್ಸಸ್, ಸ್ಟೂಡೆಂಟ್ಸ್ ರೆಸ್ಪಾನ್ಸಸ್ ಯಾವ ರೀತಿ ಇತ್ತು, ಮತ್ತೆ ಯಾವ ರೀತಿ ಈ ಟೂಲ್ಸ್ ನ ಯೂಸ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದಟ್. ಅಂಡ್ ಐ ಹೋಪ್ ನೆಕ್ಸ್ಟ್ ವೆಬಿನಾರ್ಸ್ ಅಲ್ಲೂ ಸಹ ಇದೇ ರೀತಿ ಇಂಟರಾಕ್ಟಿವ್ ಆಗಿ ಇರುತ್ತೆ ವೆಬಿನಾರ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ಜಾಯಿನಿಂಗ್ ದ ವೆಬಿನಾರ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೆಬಿನಾರ್. ಥ್ಯಾಂಕ್ ಯು. ಅದೇ ರೀತಿ ನಿಮ್ಗೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ ಗ್ರೂಪ್ ಅಲ್ಲಿ. ನೀವೆಲ್ಲರೂ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಇದೀರಲ್ವಾ, ಗ್ರೂಪ್ಸ್ ಅಲ್ಲಿ ಸ್ಕೂಲ್ ಕೋರ್ಸ್ ಲಿಂಕ್ ಶೇರ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಈ ವೆಬಿನಾರ್ದು ಫೀಡ್ಬ್ಯಾಕ್ ನಿಮ್ಮ ಫಾರ್ಮ್ ಮೂಲಕ ಸಬ್ಮಿಟ್ ಮಾಡಿ, ಸೊ ದಟ್ ಏನಾದ್ರು ಇಂಪ್ರೂವೈಸೇಷನ್ಸ್ ಇದ್ರೆ ನೆಕ್ಸ್ಟ್ ವೆಬಿನಾರ್ ಅಲ್ಲಿ ಅದನ್ನ ಚೇಂಜ್ ಮಾಡ್ಕೋಬಹುದು ಅಂತ. ಐ ರಿಕ್ವೆಸ್ಟ್ ಆಲ್ ಟೀಚರ್ಸ್ ಟು ಸಬ್ಮಿಟ್ ದ ವೆಬಿನಾರ್ ಪ್ಲಾಟ್ಫಾರ್ಮ್ಸ್. ಥ್ಯಾಂಕ್ ಯು ಆಲ್.
Yeah, we can end the call.